ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಸುಂದರವಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತು ನೀವು ನೋಡ್ತಾ ಇದ್ದೀರಾ KPSCಯ ಗ್ರೂಪ್ ಸಿ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಪರೀಕ್ಷೆಗಳಿಗೆ ನಡೆಸ್ತಾ ಇರೋಂಥ ತಾಂತ್ರಿಕ ಮತ್ತು ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಗಾಗಿ ನಾನು ನಿಮಗೋಸ್ಕರ ಭೂಗೋಳಶಾಸ್ತ್ರದ ಸಂಪೂರ್ಣವಾಗಿರ್ತಕ್ಕಂಥ ಸಂಚಿಕೆಗಳ ರೂಪದಲ್ಲಿ ಪ್ರಶ್ನೋತ್ತರ ಮಾಲಿಕೆಯನ್ನು ತರ್ತಾ ಇದ್ದೀನಿ. ನೀವು ಕೂಡ ಈ ಪ್ರಶ್ನೋತ್ತರ ಮಾಲಿಕೆಯನ್ನು ತುಂಬ ಎಂಜಾಯ್ ಮಾಡ್ತೀರಾ. ಒಂದು ಪ್ರಶ್ನೆಗೆ 360 ಡಿಗ್ರಿ ಆ್ಯಂಗಲಲ್ಲಿ ಎಷ್ಟು ಉತ್ತಮವಾಗಿ ನಿಮಗೆ ತಿಳಿಸ್ಕೊಡ್ಬೇಕೋ ಅಷ್ಟು ಪ್ರಯತ್ನ ಸಾಧನಾ ಅಕಾಡೆಮಿಯಿಂದ ನಿಮಗೋಸ್ಕರ ಮಾಡಿಕೊಡ್ತೀನಿ ಸ್ನೇಹಿತರೆ. ಹಾಗೆ ಇಷ್ಟು ಹೇಳ್ತಾ ಇದ್ದರೂ ಕೂಡ ವಿಡಿಯೋವನ್ನು ತಾವು ಕೊನೆವರೆಗೂ ವೀಕ್ಷಣೆ ಮಾಡಬೇಕಾಗಿರುವಂತೆ ನಮ್ಮ ಕಡೆಯಿಂದ ಒಂದು ವಿನಂತಿ. ಜೊತೆಗೆ ಸಾಧನಾ ಒಂದು ಅಕಾಡೆಮಿಯನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ವಿಡಿಯೋ ಲಿಂಕ್ಗಳನ್ನ ಶೇರ್ ಮಾಡಿಬಿಟ್ಟು ಈ ಎಲ್ಲ ಪರೀಕ್ಷೆಗೆ ಹೋಗ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ನಿಮ್ಮದೊಂದು ಗಿಫ್ಟ್ ಥರ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಪರೀಕ್ಷೆಯ ಸಕ್ಸಸ್ ಆಗಲಿ ಅನ್ನೋ ಒಂದು ಹಾರೈಕೆಯೊಂದಿಗೆ ಇವತ್ತಿನ ಜಿಯೋಗ್ರಫಿ ಕ್ವಶನ್ಸನ್ನು ನಿಮಗೋಸ್ಕರ ಅನಾಲಿಸಿಸ್ ಮಾಡಿಕೊಡ್ತೀನಿ. ಸೊ ಪ್ರಶ್ನೆ ತಡ ಯಾಕೆ, ಇವತ್ತು ನಾನು KPSC ಗ್ರೂಪ್ ಸಿನಲ್ಲಿ ನಡೆದಂಥ 2018ರ ಪ್ರಶ್ನೆ ಪತ್ರಿಕೆಯಿಂದ ಪ್ರಶ್ನೆಗಳನ್ನು ನಿಮಗೋಸ್ಕರ ತರ್ತಾ ಇದ್ದೀನಿ. ಹಾಗೆಯೇ ಸಾಧನಾ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಬನ್ನಿ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 1 ನಿಮ್ಮ ಮುಂದೆ ಇದೆ. ಇಂದಿರಾ ಪಾಯಿಂಟ್ ಇದಕ್ಕೆ ಸಂಬಂಧಿಸಿದೆ ಅನ್ನೋ ಪ್ರಶ್ನೆ ಕೇಳಿದರು. ಏನು ಪರ್ವತ ಶೃಂಗ ಅಂತ, ಪರ್ವತ ಶೃಂಗ. ಅದಾದ ಮೇಲೆ ಜ್ವಾಲಾಮುಖಿ ಬಿಂದು ಅಂತ, ಭಾರತದ ದಕ್ಷಿಣ ತುದಿ, ಹಿಮಾಲಯದ ಜಲಪಾತ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದರು. ಆ ಕಾಲಕ್ಕೆ ಇದು ಒಂಥರ ಈಸಿ ಪ್ರಶ್ನೆನೇ ಆಗಿತ್ತು. ಒಂದು ಉತ್ತಮವಾಗಿರ್ತಕ್ಕಂಥ ತರಬೇತಿ ಪಡೆದವ್ರಿಗೆ, ಇಲ್ಲೇ ಇದ್ದವ್ರಿಗೆ ಮೊದಲ ಬಾರಿ ಬರೆಯೋಕ್ಕೆ ಹೋಗೋರಿಗೆ ಇದು ತುಂಬ ಕಷ್ಟಕರವೇ ಆಗಿತ್ತದು. ಆದರೂ ತಾವೆಲ್ಲರೂ ಬಹಳ ಅತ್ಯುತ್ತಮವಾಗಿ ಇದನ್ನು ನೋಡ್ತಾ ಇದ್ದೀರಾ ಅಂದರೆ ಈ ಪ್ರಶ್ನೆಗೆ ಉತ್ತರ ಇಂದಿರಾ ಪಾಯಿಂಟ್ ಅಂದರೆ ಭಾರತದ ದಕ್ಷಿಣ ತುದಿ ಅಂತ ಕೂಡ ಕರಿತೀವಿ. ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಭಾರತದ ತುದಿಗಳ ಬಗ್ಗೆ ಯಾವಾಗಲೂ ಪ್ರಶ್ನೆಗಳು ನಮಗೆ ಬರ್ತಾನೆ ಇರ್ತವೆ. ನೀವು ನೋಡ್ಬೋದು, ಈ ನಮ್ಮ ಚಿತ್ರದಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ನಿಮಗೆ ನಾನು ಹೇಳ್ತಾರೆ ಇಂದಿರಾ ಪಾಯಿಂಟ್ ಎಲ್ಲಿ ಬರುತ್ತೆ ಅನ್ನೋದು ಚೆನ್ನಾಗಿ ತಿಳ್ಕೋಬೇಕು. ಇಂದಿರಾ ಪಾಯಿಂಟ್ ಬರ್ತಕ್ಕಂಥದ್ದು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ನಲ್ಲಿ ಬರ್ತಕ್ಕಂಥ ದಕ್ಷಿಣ ತುದಿಯಲ್ಲಿ ಈ ಇಂದಿರಾ ಪಾಯಿಂಟನ್ನು ನಾವು ಗುರ್ತು ಮಾಡ್ತೀವಿ. ಓಕೆ, ಇಂದಿರಾ ಪಾಯಿಂಟನ್ನು ಗುರ್ತು ಮಾಡ್ತೀವಿ. ಮೊದಲು ಈ ಪಾಯಿಂಟನ್ನು ಪಿಗ್ಮೇಲಿಯನ್ ಪಾಯಿಂಟ್ ಅಂತಲೂ ಕೂಡ ಕರೀತಾ ಇದ್ರು. ನೆನಪಿಟ್ಕೊಳ್ಳಿ, ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಕರೀತಾ ಇದ್ರು. 6.4 ಡಿಗ್ರಿನಲ್ಲಿ ಬರ್ತಕ್ಕಂತಹ ಅಕ್ಷಾಂಶದಲ್ಲಿ ಈ ಪಾಯಿಂಟನ್ನು ನಾವು ಗುರುತಿಸ್ತೀವಿ. ಅದೇ ನಮಗೆ ಕನ್ಯಾಕುಮಾರಿ ಅಂತ ಬಂದರೆ ಅದು 8.4ರಲ್ಲಿ ಬರ್ತಕ್ಕಂತಹ ಅಕ್ಷಾಂಶದಲ್ಲಿ ಭಾರತದ ಒಂದು ಭೂಶಿರದ ದಕ್ಷಿಣ ತುದಿಯನ್ನು ನಾವು 8.4 ಕನ್ಯಾಕುಮಾರಿಯಲ್ಲಿ ಗುರುತಿಸ್ತೀವಿ. ಓಕೆ, ಅಲ್ಲಿಗೆ ಇಂದಿರಾ ಪಾಯಿಂಟ್ ಆಯ್ತಿದ್ದು. ಇಂದಿರಾ ಕೋಲ್ ಅಂತ ಬಂದರೆ ನಿಮಗೆ ಸಿಯಾಚಿನ್ ಗ್ಲಾಸಿಯರ್ಸ್ ಅಂತ ಕರಿತೀವಿ. ಓಕೆ, ಈ ಸಿಯಾಚಿನ್ ಗ್ಲಾಸಿಯರ್ಸ್ನ ಈ ಭಾಗದಲ್ಲಿ ನಮಗೆ ಸಿಗೋದೆ ಇಂದಿರಾ ಕೋಲ್ ಅಂತ ಕೂಡ ಇದನ್ನು ಕರಿತೀವಿ. 36 ಡಿಗ್ರಿನಲ್ಲಿ ಬರ್ತಕ್ಕಂಥದ್ದು ಇದು. ಸೊ ಇನ್ನು ನಾವು ಗುವರ್ಮೋಟ ಅಂತ ಕರಿತೀವಿ. ಗುವರ್ಮೋಟ ಪ್ರದೇಶ ಇವತ್ತಿನ ಗುಜರಾತಲ್ಲಿ ಬರ್ತಕ್ಕಂಥ ಈ ತುದಿಯನ್ನು ಗುವರ್ಮೋಟ ಅಂತ ಕರಿತೀವಿ. ಇನ್ನು ಕಿಬೀತು ಬರುತ್ತೆ ಅರುಣಾಚಲ್ ಪ್ರದೇಶದಲ್ಲಿ. ಈ ಕಿಬೀತು ಅರುಣಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಇದನ್ನು ಪೂರ್ವದ ತುದಿ ಅಂತ ಕೂಡ ಕರಿತೀವಿ. ಈಸ್ಟರ್ನ್ ಪಾಯಿಂಟ್ ಅಂತಂದರೆ ಕಿಬೀತು, ವೆಸ್ಟ್ರನ್ ಪಾಯಿಂಟ್ ಅಂತ ಕರೆದ್ರೆ ಅದು ಗುವರ್ಮೋಟ, ನಾರ್ತ್ರನ್ ಪಾಯಿಂಟ್ ಅಂತ ಕರೆದ್ರೆ ಇಂದಿರಾ ಕೋಲ್, ಅದಾದ ನಂತರ ಸದರನ್ ಪಾಯಿಂಟ್ ಅಂತಂದರೆ ಇಂದಿರಾ ಪಾಯಿಂಟ್. ಜೊತೆಗೆ ಕನ್ಯಾಕುಮಾರಿಯನ್ನು ಭಾರತದ ಭೂಶಿರದ ದಕ್ಷಿಣ ತುದಿ ಅಂತಲೂ ಕೂಡ ಕರಿತೀವಿ. ಇದು ನಿಮಗೆ ಚೆನ್ನಾಗಿ ನೆನಪಿಟ್ಕೋಬೇಕು. ಭಾರತದ ವಿಸ್ತೀರ್ಣದ ಬಗ್ಗೆ ಹೇಳ್ತಾ ಹೋಗುವಾಗಲೂ ಕೂಡ ಇದನ್ನು ಭಾಳ ಚೆಂದ ಹೇಳ್ತಾರೆ ನಮಗೆ. 32, 87, 263 ಸ್ಕ್ವೇರ್ ಕಿಲೋಮೀಟರ್ಸ್ ಅಂದರೆ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭಾರತದ ಒಟ್ಟು ವಿಸ್ತೀರ್ಣವನ್ನು ನಾವು ಹೇಳುವಾಗ ಈ ತುದಿಗಳನ್ನು ಹೇಳ್ತಾರೆ. ಅದರಲ್ಲೂ ಕೂಡ ಭಾರತದಲ್ಲಿ ನೀವು ಈ ಭೂಶಿರದ ಅಂದರೆ ಭೂಭಾಗದ ತುದಿಗಳನ್ನು ತೆಗೆದುಕೊಂಡ್ರೆ 15,200 ಕಿಲೋಮೀಟರ್ ಇದು ಲ್ಯಾಂಡ್ ಏರಿಯಾ ಅಂತ ಕೂಡ ಕರಿತೀವಿ.
ಹೌದಾ? ಅದೇ ನಮಗೆ ಈ ಕಡೆ ಕರಾವಳಿ ತೀರ ವಲಯಕ್ಕೆ ಬಂದರೆ 7516.5 ಕಿಲೋಮೀಟರ್ ನಮ್ಮದು ಕೋಸ್ಟಲ್ ಏರಿಯಾ, ಇನ್ಕ್ಲೂಡಿಂಗ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಆ್ಯಂಡ್ ಲಕ್ಷದ್ವೀಪ ಸೇರಿ. ಇವೆರಡೂ ಸೇರಿದರೆ ಇಷ್ಟು ಬಿಟ್ಟರೆ 6100 ಕಿಲೋಮೀಟರನ್ನು ನಮ್ಮಲ್ಲಿ ಹೇಳ್ತೀವಿ. ಹೀಗೆ ಹೇಳುವಾಗಲೇ ನಾವು ಭಾರತದ ಹೊರಭಾಗದಲ್ಲಿರ್ತಕ್ಕಂತಹ ಅಷ್ಟು ಅಂಶಗಳನ್ನು ಏನು ಮಾಡಬೇಕಿದ್ರಲ್ಲಿ ನಾವು ತಿಳ್ಕೊಂಡು ಬರಬೇಕಾಗತ್ತೆ. ಹೀಗೆ ತಿಳ್ಕೊಳ್ಳೋದ್ರಿಂದನೇ ನಾವು ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಏನು ಮಾಡ್ಬೋದು, ಚೆನ್ನಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಇವುಗಳನ್ನು ತಿಳಿದುಕೊಳ್ಳೋ ಸಂದರ್ಭದಲ್ಲಿ ನಮಗೆ ಈ ಥರದ ಕೆಲವೊಂದಿಷ್ಟು ಅಂಶಗಳು ಕೂಡ ಬರ್ತವೆ. ಹಾಗೆಯೇ ಬರೀ ಅದಷ್ಟು ತಿಳಿದ್ರೇ ಆಗಲಿಲ್ಲ, ಕರ್ನಾಟಕದ್ದು ಕೂಡ ತಿಳ್ಕೋಬೇಕಲ್ವಾ. ಭಾರತ ತಿಳ್ಕೊಳ್ತೀರಿ ಅಂದರೆ ಕರ್ನಾಟಕದ್ದು ಅದ್ರ ಜೊತೆಗೆ ತಿಳ್ಕೊತಾ ಹೋಗಬೇಕು. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಪ್ರತಿ ಬಾರಿ ಎಕ್ಸಾಮ್ಸಲ್ಲಿ ಕೇಳ್ತಾರೆ. 9th ಸ್ಟ್ಯಾಂಡರ್ಡ್ ಬೇಸಿಸ್ ಮೇಲೆ ಈ ಪ್ರಶ್ನೆ ಬರುತ್ತೆ. 191 791 ಅಂತ ಏನು ಕರಿತೀವಿ. ಇದನ್ನು ನೀವು ಈ ರೀತಿ ನೆನ್ಪಿಟ್ಕೊಂಡ್ರೆ ಇದರ ಒಟ್ಟು ಚದರ ಕಿಲೋಮೀಟರ್ಸ್ ನಮಗೆ ಸಿಗತ್ತೆ. ಇನ್ನು ನೆಕ್ಸ್ಟು ಗಾತ್ರದಲ್ಲಿ ಬಂತಂದರೆ, ಒಟ್ಟು ವಿಸ್ತೀರ್ಣದಲ್ಲಿ ನಾವು ಬಂತಂದರೆ 7ನೇ ಸ್ಥಾನದಲ್ಲಿದ್ದೀವಿ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನದಲ್ಲಿದೆ. ಇನ್ನು ಜನಸಾಂದ್ರತೆಯಲ್ಲಿ ನಿಮಗೆ 2 ಡಾಟಾ ಯಾವಾಗಲೂ ಸಿಗುತ್ತೆ. 2 ರೀತಿಯಲ್ಲಿ ಕೂಡ ಇದನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಬಟ್ ನಿಮಗೆ ಮೊದಲ ಆಪ್ಷನ್ಸ್ 319ಗೆ ನೀವು ಹೆಚ್ಚಿನ ಆದ್ಯತೆ ಕೊಡಿ. ಜನಸಾಂದ್ರತೆ ಅಂದರೆ ಗೊತ್ತಲ್ಲ, 1 ಸ್ಕ್ವೇರ್ ಕಿಲೋಮೀಟರ್ಸ್, 1 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಜನರ ಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಹೇಳ್ತೀವಿ. ಕಂಡುಹಿಡಿಯೋದಂಗೆ, ಒಟ್ಟು ಜನಸಂಖ್ಯೆಯನ್ನು ಆ ದೇಶದ ಒಟ್ಟು ವಿಸ್ತೀರ್ಣದಿಂದ ಡಿವೈಡ್ ಮಾಡಿದ್ರೆ ಬರೋದನ್ನು ಜನಸಾಂದ್ರತೆ ಅಂತ ಕೂಡ ಹೇಳ್ತೀವಿ. ಇನ್ನು ಲಿಂಗಾನುಪಾತಕ್ಕೆ ಬಂದರೆ ಪ್ರತಿ 1000 ಪುರುಷರಿಗೆ ಹೆಣ್ಣು ಮಕ್ಕಳ ಪ್ರಮಾಣವನ್ನು ಹೇಳ್ತೀವಿ. ಅದರಲ್ಲಿ ನಿಮಗೆ ಲಿಂಗಾನುಪಾತದಲ್ಲಿ 973 ಕರ್ನಾಟಕ ಲಿಂಗಾನುಪಾತ ಹೇಳುತ್ತೆ. ಇನ್ನು ಸಾಕ್ಷರತೆ ಬಂದರೆ 75.36ನಷ್ಟು ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಇದೆ. ಬಟ್ ಇಲ್ಲಿ ಹೈಯೆಸ್ಟ್ ಪಾಯಿಂಟ್ ಅಂತ ತಗೊಂಡ್ರೆ, ಎತ್ತರವಾದ ಶಿಖರ ಅಂತ ತಗೊಂಡ್ರೆ ಮುಳ್ಳಯ್ಯನಗಿರಿ, ಮತ್ತು ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ಜಲಾನಯನ ಇದೆ, ದಕ್ಷಿಣ ಭಾರತದಲ್ಲಿ ಕಾವೇರಿ ಜಲಾನಯನ ಇದೆ, ಮಧ್ಯದಲ್ಲಿ ನಾವು ನೋಡ್ಬೋದು ತುಂಗಾಭದ್ರಾ ಜಲಾನಯನ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಒಟ್ಟು ಕರ್ನಾಟಕದಲ್ಲಿ 7 ಜಲಾನಯನ ವಲಯಗಳನ್ನು ಡಿವೈಡ್ ಮಾಡಿರೋದನ್ನು ಕೂಡ ನೀವು ನೋಡಿರ್ತೀರಿ. ಅದೇ ರೀತಿ ಬಂತಂದರೆ ಕರ್ನಾಟಕದ ಈ ವೆಸ್ಟರ್ನ್ ಪಾಯಿಂಟ್ ಅಂತ ಬಂದರೆ ಅದು ಉತ್ತರ ಕನ್ನಡ ಜಿಲ್ಲೆ, ಈಸ್ಟರ್ನ್ ಪಾಯಿಂಟ್ ಅಂತ ಬಂದರೆ ಕೋಲಾರ ಜಿಲ್ಲೆ, ಪೂರ್ವಕ್ಕೆ ಕೋಲಾರ, ಪಶ್ಚಿಮಕ್ಕೆ ಉತ್ತರ ಕನ್ನಡ, ಉತ್ತರದಲ್ಲಿ ಬೀದರ್, ದಕ್ಷಿಣದಲ್ಲಿ ಚನ್ನಪಟ್ಟಣವನ್ನು ನೀವು ಚಾಮರಾಜನಗರವನ್ನು ನೋಡ್ಬೋದು, ದಕ್ಷಿಣದಲ್ಲಿ ಚಾಮರಾಜನಗರ ಬರುತ್ತೆ. ಅದೇ ನಿಮಗೆ ಇನ್ನೊಂದು ಪರೀಕ್ಷೆಯಲ್ಲಿ ಕೇಳಿರೋದಿದೆ, ಕರ್ನಾಟಕದ ಅತ್ಯಂತ ಉತ್ತರ ತುದಿ ಯಾವುದು ಅಂತ. ಆವಾಗ ಮಖೇಡ್ ಅಂತ ಪ್ರದೇಶ ಕೊಟ್ಟಿದ್ದ. ಭಾಳಷ್ಟು ಜನರು ಕನ್ಫ್ಯೂಸ್ ಮಾಡ್ಕೊಂಡು ಬಂದಿದ್ರು. ಬೀದರ್ ಅಂತ ಕೊಟ್ಟರೆ ನಾವು ಬರೆದ್ಬಿಡ್ತೀವಿ, ಮಖೇಡ್ ಅಂತ ಕೊಟ್ಟರೆ ಕನ್ಫ್ಯೂಸ್ ಆಗುತ್ತೆ. ಮಖೇಡ್ ನೆನ್ಪಿಟ್ಕೊಳ್ಳಿ. ಅದೇ ಪೂರ್ವದ ಕೇಳಿದ್ದಾರೆ ಒಂದು ಸಾರಿ, ಅದು ಮುಳಬಾಗಿಲು ಕೂಡ ನಿಮಗೆ ಬರ್ತದೆ. ಇದಿಷ್ಟು ನಮಗೆ ವೆರಿ ಇಂಪಾರ್ಟೆಂಟಾಗಿ ಕರ್ನಾಟಕದ ದೃಷ್ಟಿಯಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದ ಜಿಲ್ಲೆಗಳನ್ನು ಕೂಡ ನೆನ್ಪಿಟ್ಕೊಳ್ಬೇಕು. ಜೊತೆಗೆ ರಾಜ್ಯಗಳನ್ನು ನೋಡಿಕೊಂಡ್ರೆ ನೋಡಿ, ನಮ್ಮ ನಿಮಗೆ ದಿಕ್ಕುಗಳನ್ನು ಕರೆಕ್ಟಾಗಿ ಹಾಕಿದಾಗ ಸಿಗ್ತದೆ. ಓಕೆ, ಹಾಗಾಗಿ ಕರ್ನಾಟಕದ ದಿಕ್ಕುಗಳ ಆಧಾರದ ಮೇಲೆ ನೀವು ನೋಡೋದಾದರೆ ನಾರ್ತ್ ಪಾಯಿಂಟಲ್ಲಿ ನೀವು ಮಹಾರಾಷ್ಟ್ರ ನೋಡ್ತೀರಿ. ಹಾಗೆಯೇ ನಮ್ಮ ಈಸ್ಟರ್ನ್ ವೆಸ್ಟರ್ನ್ ಪಾಯಿಂಟಲ್ಲಿ ಗೋವಾವನ್ನು ನೋಡ್ತೀರಿ. ಗೋವಾ ರಾಜ್ಯ ಇದೆ, ಮಹಾರಾಷ್ಟ್ರ ಇದೆ. ಇನ್ನು ಈ ಕಡೆ ಬಂದರೆ ತೆಲಂಗಾಣ ಸಿಗ್ತದೆ, ಅದರ ಕೆಳಭಾಗದಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು, ಕೇರಳ. ಒಟ್ಟು ಇಷ್ಟು ರಾಜ್ಯಗಳಿಂದ ಆವೃತವಾಗಿರೋದು ನಮಗೆ ಕಂಡು ಬರ್ತದೆ. ಓಕೆ, ಇದು ನೀವು ಕರ್ನಾಟಕದ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ನಿಮಗೆ ಭಾರತದ ವಿಷಯದಲ್ಲಿ ಬಂದಾಗಲೂ ಕೂಡ ಅಷ್ಟೇ, ಅಷ್ಟು ತುದಿಗಳನ್ನು ಹೇಳಿದ ಮೇಲೆ ಇಲ್ಲಿ ನಿಮಗೆ ಬಂಗಾಳ, ಕೊಲ್ಲಿ ಹೇಳ್ತಾನೆ ನೋಡಿ, ಎಲ್ಲದೂ ಒಂದೇ ಅಲ್ಲ, ಇಲ್ಲಿ ಕೊಲ್ಲಿ ಇದೆ. ಓಕೆ, ಇನ್ನು ಈ ಭಾಗದಲ್ಲಿ ನಿಮಗೆ ಬಂತಂದರೆ ಮನ್ನಾರ್ ಖಾರಿ ಬರ್ತದೆ, ಪಾಕ್ ಜಲಸಂಧಿ ಬರ್ತದೆ. ಒಂದು ಪಾಕ್ ಜಲಸಂಧಿ ಬರ್ತದೆ, ಮನ್ನಾರ್ ಖಾರಿ ಬರ್ತದೆ. ರೈಟ್, ಇವು ಚೆನ್ನಾಗಿ ನೆನಪಿರಲಿ. ಈ ಕಡೆ ಬಂದರೆ ಅರಬ್ಬಿ ಸಮುದ್ರ ಇದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ. ಎಲ್ಲವೂ ಬೇರೆ ಬೇರೆ ಇದು.
ಒಂದು ಕಡೆ ಕೊಲ್ಲಿ, ಅದರ ಕೆಳಗಡೆ ಜಲಸಂಧಿ, ಅದರ ಕೆಳಗಡೆ ಖಾರಿ, ಅದರ ಕೆಳಗಡೆ ಸಾಗರ, ಮತ್ತು ಈ ಕಡೆ ಬಂದರೆ ನಿಮಗೆ ಸಮುದ್ರ. ಇಷ್ಟು ಕಾನ್ಸೆಪ್ಟ್ಸಲ್ಲಿ ಜಿಯೋಗ್ರಫಿಯನ್ನು ನೀವು ಕರಿಬೇಕಾಗತ್ತೆ. ಹಾಗಾದರೆ ಸಮುದ್ರ ಅಂದ್ರೇನು, ಸಾಗರ ಅಂದ್ರೇನು, ಕೊಲ್ಲಿ ಅಂದ್ರೇನು, ಜಲಸಂಧಿ ಅಂದ್ರೇನು, ಖಾರಿ ಅಂದ್ರೇನು ಅಂತ ಚೆನ್ನಾಗಿ ತಿಳ್ಕೋಬೇಕು ಇದ್ರ ಬಗ್ಗೆ. ಯಾಕೆ ಅಂತಂದರೆ ಎಕ್ಸಾಮ್ಸಲ್ಲಿ ನಿಮಗೆ ವಾಕ್ಯ ರೂಪದಲ್ಲಿ ಕೊಟ್ಟಾಗ ಇವುಗಳನ್ನು ಹೇಳಬೇಕಾಗೋದು ಅನಿವಾರ್ಯತೆ ಬರ್ತದೆ. ಸಮುದ್ರಗಳು ಅಂತಂದರೆ ಇನ್ ಬಿಟ್ವೀನ್ ಆಫ್ ಟೂ ಕಾಂಟಿನೆಂಟ್ಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ವಾಟರ್ ಅಂತ ಹೇಳ್ತೀವಿ. ಅಂದರೆ ಎರಡು ಖಂಡಗಳ ನಡುವೆ ವ್ಯಾಪಿಸಿರುವಂತಹ ನೀರಿನ ಭಾಗ. ಓಕೆ, ಎರಡು ಖಂಡಗಳ ನಡುವೆ ಸಾಮಾನ್ಯವಾದಂಥ ಒಂದು ಲಕ್ಷಣ ಇದು. ಎರಡು ಖಂಡಗಳ ನಡುವೆ ವ್ಯಾಪಿಸಿರುವಂಥ ಜಲರಾಶಿಯನ್ನು ಸಾಮಾನ್ಯವಾಗಿ ಸಮುದ್ರಗಳು ಅಂತ ಕೂಡ ಕರಿತೀವಿ. ಇನ್ನು ಸಾಗರಗಳೆಂದ್ರೇನೋ, ಎರಡಕ್ಕಿಂತ ಹೆಚ್ಚು ಖಂಡಗಳನ್ನು ವ್ಯಾಪಿಸಿರುವಂತಹ ಜಲರಾಶಿಯನ್ನು ಸಾಗರಗಳು ಅಂತ ಕೂಡ ಕರೀತಾರೆ. ಹಂಗಾರೆ ಕೊಲ್ಲಿಗಳು ಅಂದರೆ ಏನೋ, ಸಾಗರ ಅಥವಾ ಸಮುದ್ರದ ನೀರು ಯು ಶೇಪಲ್ಲಿ ವಿಸ್ತಾರವಾಗಿ ಭೂಭಾಗದ ಒಳಭಾಗಕ್ಕೆ ಚಾಚಿಕೊಂಡರೆ, ಯು ಶೇಪಲ್ಲಿ ವಿಸ್ತಾರವಾಗಿ ಒಳಭಾಗಕ್ಕೆ ಚಾಚಿಕೊಂಡರೆ ಅದನ್ನು ಕೊಲ್ಲಿಗಳು ಅಂತ ಕೂಡ ಕರಿತೀವಿ. ಅಂದರೆ ಇಂಗ್ಲೀಷಲ್ಲಿ ಅದನ್ನು ಬೇ ಅಂತ ಕೂಡ ಕರೀತಾರೆ. ಇನ್ನು ಅದೇ ರೀತಿ ಜಲಸಂಧಿ ಅಂತ ಬಂದರೆ ಎ ಲಾರ್ಜೆಸ್ಟ್ ಪಾರ್ಟ್ ಆಫ್ ವಾಟರ್, ಎರಡು ದೊಡ್ಡ ಭಾಗದ ಜಲರಾಶಿಗಳನ್ನು ಸೇರಿಸಿರುವ ಅತ್ಯಂತ ಚಿಕ್ಕ ಭಾಗ ಇದೆಯಲ್ಲ ಅದನ್ನು ಜಲಸಂಧಿ ಅಂತ ಕರೀತಾರೆ. ಖಾರಿಗಳು ಅಂತಂದರೆ ಸಮುದ್ರ ಅಥವಾ ಸಾಗರಗಳ ನೀರು ಭೂ ಸ್ವರೂಪದ ಒಳಗೆ ಚಿಕ್ಕ ವೃತ್ತಾಕಾರವಾಗಿ ಚಾಚಿಕೊಂಡಿದ್ದರೆ ಅದನ್ನು ಖಾರಿಗಳು ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಪಾಕ್ ಜಲಸಂಧಿ ಅಂತ ಕರಿತೀವಿ. ಯಾಕೆ ಅದಕ್ಕೆ ಪಾಕ್ ಅಂತ ಹೆಸರು ಕೇಳ್ಬೋದು. ಅಲ್ಲಿ ಜೇಮ್ಸ್ ಪಾಕ್ ಅಂತ ಮದ್ರಾಸ್ನ ಬ್ರಿಟಿಷ್ ಗವರ್ನರ್ ಆ ಒಂದು ಪ್ರದೇಶಗಳನ್ನ ಸಂರಕ್ಷಣೆ ಮಾಡಿದ್ದ ಅನ್ನೋ ಕಾರಣಕ್ಕಾಗಿ. ಯಾಕೆ ಸಂರಕ್ಷಣೆ ಮಾಡ್ದ ಅಂತ ಕೇಳೋದಾದರೆ, ಏಷ್ಯಾದಲ್ಲೇ ಅತ್ಯಂತ ಶ್ರೀಮಂತ ಕರಾವಳಿ ಅಂತಂದರೆ ಇದೇ ನಾವು ಕೋರಮಂಡಲ ಕರಾವಳಿಯನ್ನು, ಮನ್ನಾರ್ ಖಾರಿಯ ತೀರವನ್ನು ಅತ್ಯಂತ ಶ್ರೀಮಂತ ಕರಾವಳಿ ಅಂತ ಕರಿತೀವಿ. ಇನ್ನೂ ಕೂಡ ನಿಮಗೆ ಹೇಳಬೇಕು ಅಂತಂದರೆ ಅತ್ಯಂತ ಉತ್ತರದಲ್ಲಿ ನಮಗೆ ಹರಿಯುವ ನದಿ ಅಂತ ಬಂದರೆ ಅದು ಸಿಂಧೂ ನದಿ ಬಗ್ಗೆ ಹೇಳ್ತೀರಿ, ರಿವರ್ ಇಂಡಸ್ ಅಂತ. ಅತ್ಯಂತ ದಕ್ಷಿಣದಲ್ಲಿ ಅಂತ ಕೇಳಿದ್ರೆ ಅತ್ಯಂತ ದಕ್ಷಿಣದಲ್ಲಿ ತಮೀರಾ ಭಾನು ಅನ್ನುವಂತಹ ನದಿ ಕೂಡ ಹರಿಯುತ್ತೆ, ವೈಗೈ ಹರಿಯುತ್ತೆ. ವೈಗೈ ಮತ್ತು ತಮೀರಾ ಭಾನುಗಳು ಈ ಮನ್ನಾರ್ ಖಾರಿಯನ್ನು ಸೇರೋದ್ರಿಂದ ಇವನ್ನ ಅತ್ಯಂತ ದಕ್ಷಿಣದ ನದಿಗಳು ಅಂತಲೂ ಕೂಡ ಕರೀತಾರೆ. ಯಾಕೆ ನಿಮಗೆ ಇಷ್ಟು ಬಿಡಿಸಿ ಹೇಳೋದು ಅಂತಂದರೆ, ಒಂದು KPSCಯ ಒಂದು ಪ್ರಶ್ನೆ ನೀವು ತೆಗೆದುಕೊಂಡ್ರಿ ಅಂದರೆ ಯು ಜಸ್ಟಿಫೈಡ್, ಎಲ್ಲ ರೀತಿಯಲ್ಲೂ ಕೂಡ ಇದನ್ನು ನೀವು ವಿಶ್ಲೇಷಣೆ ಮಾಡಿ ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಜ್ಞಾನ ಮತ್ತೊಮ್ಮೆ ನೆನಪಿಸಿದಂತಾಗುತ್ತದೆ. ಪದೇ ಪದೇ ನೆನಪು ಮಾಡಿಕೊಂಡ್ರೆ ನೀವು ಅವಾಗ ಶಾರ್ಪೆಸ್ಟ್ ಆಗಿ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡೋ ತಾಕತ್ತು ಬೆಳೆಸ್ಕೊತೀರಿ. ಇದು ನಮಗೆ ಇಲ್ಲಿ ನಾವು ಕಲಿತಕ್ಕಂಥದ್ದು. ಇನ್ನು ನಿಮಗೆ ಆಪ್ಷನ್ಸಲ್ಲಿ ಪರ್ವತದ ಶ್ರೇಣಿ ಮತ್ತು ಪರ್ವತದ ತುದಿ ಅನ್ನೋ ಕಾನ್ಸೆಪ್ಟ್ಗಳಿತ್ತು, ಅದನ್ನು ಕೂಡ ಹೇಳ್ಕೊಡ್ತೀನಿ ನೋಡಿ. ಪರ್ವತದ ಶ್ರೇಣಿಗಳು ಅಂತಂದರೆ ಒಂದು ಏಕಪ್ರಕಾರವಾಗಿ ಹಲವು ಪರ್ವತಗಳು ಅಡ್ಜಾಯ್ನಿಂಗ್ ಆಗಿರೋದು, ಸೇರ್ಪಡೆಯಾಗಿರೋದನ್ನು ಶ್ರೇಣಿಗಳು ಅಂತ ಕರಿತೀವಿ. ಅದರಲ್ಲಿ ಒಂದು ಪರ್ವತದ ಅತ್ಯಂತ ಎತ್ತರದ ಬಿಂದುವಿಗೆ ಶಿಖರ, ಪೀಕ್ ಅಂತ ಕೂಡ ಕರೀತಾರೆ. ಹಿಲ್ ಬೇರೆ, ಪೀಕ್ ಬೇರೆ, ಅದು ಚೆನ್ನಾಗಿ ನೆನ್ಪಿಡಿಗಬೇಕು. ಹಾಗಾಗಿ ನಿಮಗೆ ಈ ಪ್ರಶ್ನೆಯ ಆಪ್ಷನ್ಸಲ್ಲಿ ನೀವು ಚೆಕ್ ಮಾಡಿದ್ರೆ ನೋಡಿ, ಇಲ್ಲಿ ಪರ್ವತ ಶೃಂಗ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಮೌಂಟೇನ್ ಪೀಕ್ಸ್ಗಳ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಪ್ರತಿ ಬಾರಿ ಪರೀಕ್ಷೆಯಲ್ಲಿ ಇದನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ನೋಡಿ, ಇಲ್ಲಿ ಮೌಂಟ್ ಎವರೆಸ್ಟ್ ಅಂತ ಇದೆ ಅಲ್ವಾ, ಇದು ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಅಂತ ಹೇಳ್ತೀವಿ. 8848 ಮೀಟರ್ ಹೈಟ್ ಇರ್ತಕ್ಕಂಥದ್ದು. ಅದು ಕೂಡ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಬರ್ತಕ್ಕಂತಹ ಒಂದು ಶಿಖರ, ಎತ್ತರವಾದ ಶಿಖರ. ಸೊ ಅದು ಕೂಡ ಅಷ್ಟೇ, ಅದು ನಮ್ಮ ದೇಶದಲ್ಲಿಲ್ಲ, ಅದು ಇರ್ತಕ್ಕಂಥದ್ದು ನೇಪಾಳ ಮತ್ತು ಚೀನಾ, ಈ ಎರಡು ದೇಶಗಳ ಮಧ್ಯದಲ್ಲಿ ನಮಗೆ ಈ ಮೌಂಟ್ ಎವರೆಸ್ಟ್ ಸಿಗುತ್ತೆ. ಇನ್ನು ಈ ಭಾಗದಲ್ಲಿ ನಿಮಗೆ ಸಿಗುತ್ತೆ K2 ಗಾಡ್ವಿನ್ ಆಸ್ಟಿನ್ ಅಂತ ಕೂಡ ಕರೀತಾರೆ. ಇಲ್ಲಿ ಕಾರಾಕೋರಂ ಶ್ರೇಣಿಗಳು ಬರ್ತವೆ. ಓಕೆ, ಕಾರಾಕೋರಂ ಬರುತ್ತೆ, ಅಲ್ಲಿ ಜಾಸ್ಕರ್ ಕೂಡ ಬರುತ್ತೆ, ಮತ್ತು ನಂಗಾಪ್ರಭಾತ್ ಕೊಡ್ತವೆ, ಮಹಾಭಾರತ್ ಅಂತಕ್ಕಂಥ ಕೆಳಕಣಿವೆಗಳು ಕೂಡ ಅಲ್ಲಿ ಬರ್ತವೆ. ಅದರ ಮೇಲ್ಭಾಗದಲ್ಲಿ ನಿಮಗೆ ಪಾಮಿರ್ನಾಕ್ ಅಂತ ಕೂಡ ಕರಿತೀವಿ, ಪಾಮಿರ್ ಗ್ರಂಥಿ ಅಂತ ಹೇಳೋದು. ಪಾಮಿರ್ ಗ್ರಂಥಿ ಅಂದ್ರೇನು ನೋಡಿ, ಸೈನ್ಸಲ್ಲಿ ಗ್ರಂಥಿಗಳು ಅಂದರೆ ಬೇರೆ,
ಅವು ಹೊರ ಸೂಸುತ್ತವೆ. ಹಾರ್ಮೋನ್ಗಳನ್ನು ಸೂಸೋದಕ್ಕೆ ಸೈನ್ಸಲ್ಲಿ ನೀವು ಗ್ರಂಥಿಗಳು ಅಂತೀರಿ. ಆದರೆ ಜಿಯೋಗ್ರಫಿಯಲ್ಲಿ ಗ್ರಂಥಿಗಳು ಅಂದ್ರೇನೋ, ಇಲ್ಲಿ ಗ್ರಂಥಿಗಳು ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪರ್ವತಗಳು ಒಂದು ಕಡೆ ಸೇರಿಕೊಂಡಿರುವ ಪಾಯಿಂಟನ್ನು ನಾವೇನಂತ ಕರಿತೀವಿ, ನಾಕ್ಸ್ ಅಥವಾ ಗ್ರಂಥಿಗಳು ಅಂತ ಕುಡಿತೀವಿ. ಇಲ್ಲಿ ಪಾಮಿರ್ ಗ್ರಂಥಿ ಅಂತ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಕಾರಾಕೋರಂ ಶ್ರೇಣಿ ಬರುತ್ತೆ. ಓಕೆ, ಆಮೇಲೆ ಕಾರಾಕೋರಂ ಶ್ರೇಣಿ ಈ ಕಡೆ ಪಾಕಿಸ್ತಾನಕ್ಕೆ ಸುಲೈಮಾನ್ ಬರುತ್ತೆ, ಮತ್ತು ಈ ಕಡೆ ಹಿಂದೂ ಕುಶ್ ಮೌಂಟೇನ್ ಬರ್ತದೆ. ಇನ್ನು ಹಿಂದೂ ಕುಶ್ನಿಂದ ಮೇಲ್ಭಾಗಕ್ಕೆ ಹೋದರೆ ನಿಮಗೆ ಯುರೋಲ್ ಪರ್ವತ ಶ್ರೇಣಿಗಳು ಬರ್ತವೆ. ಸೊ ಹಾಗಾಗಿ ಎಲ್ಲ ಪರ್ವತ ಶ್ರೇಣಿಗಳ ಸಮ್ಮಿಲನವೇ ಈ ಪಾಮಿರ್ ನಾಕ್. ಇಲ್ಲಿಂದ ಶುರುವಾಗೋದೆ ಕಾರಾಕೋರಂ ರೇಂಜಸ್. ಕಾರಾಕೋರಂ ರೇಂಜಸ್ಸು, ಮೌಂಟ್ ಕೈಲಾಸು, ಜಾಸ್ಕರ್ ಮತ್ತು ಲಡಾಖ್ ಶ್ರೇಣಿಗಳು ಕೂಡ ಇಲ್ಲಿ ಬರ್ತವೆ. ಅದರಲ್ಲಿ ನಿಮಗೆ ಕಾರಾಕೋರಂ ಶ್ರೇಣಿಯಲ್ಲಿ ಬರುವ ಎತ್ತರವಾದ ಶಿಖರವೇ K2 ಗಾಡ್ವಿನ್ ಆಸ್ಟಿನ್. ಭಾಳ ಜನರಿಗೆ K2 ಅಂದರೆ ಏನು ಅಂತ ಗೊತ್ತಿಲ್ಲ. ಕೆ ಅಂದರೆ ಕಾರಾಕೋರಂ, .2 ಅಲ್ಲಿ ಕರೀತಾರೆ. ಒಟ್ಟು ಟೋಟಲ್ ಈ ಥರದ K36ವರೆಗೂ ಕೂಡ ಪಾಯಿಂಟ್ಗಳಿದ್ದಾವಲ್ಲಿ. ಅದರಲ್ಲಿ K2 ಪಾಯಿಂಟ್ ಇದೆಯಲ್ಲ, ಅದು ಭಾರತದ ಎತ್ತರವಾದ ಶಿಖರ. ಓಕೆ, ಇನ್ನು ನಮಗೆ ಕಾಂಚನಜುಂಗ ಕೂಡ ಬರ್ತದೆ. ಕಾಂಚನಜುಂಗ ಕೂಡ ವೆರಿ ಇಂಪಾರ್ಟೆಂಟ್. ಇದು ನಮಗೆ ಅರುಣಾಚಲ ಪ್ರದೇಶ ಭಾಗದಲ್ಲಿ ಮತ್ತು ಸಿಕ್ಕಿಂನ ಭಾಗದ ಮಧ್ಯಭಾಗದಲ್ಲಿ ನಮಗೆ ಈ ಕಾಂಚನಜುಂಗ ಕೂಡ ಸಿಗುತ್ತೆ. ಓಕೆ, ಹಾಗಾಗಿ ನಮ್ಮಲ್ಲಿ K2 ಗಾಡ್ವಿನ್ ಆಸ್ಟಿನ್, ಭಾಳ ಜನರು ಇದನ್ನು ನಮ್ಮ ಗೂಗಲ್ನವರು ಮಾಡಿರೋ ಕಿತಾಪತಿ ಅದು. ಭಾರತದ ಎತ್ತರವಾದ ಶಿಖರ ಯಾವುದು ಅಂದರೆ ಕಾಂಚನಜುಂಗ ಕೊಡ್ತಾರೆ. ಯಾಕೆಂದರೆ ಅವ್ರ ಪ್ರಕಾರ ಈ POK ಇದೆಯಲ್ಲ, ಇದು ಭಾರತದ್ದೇ ಅಲ್ಲ ಅಂತ. ಬಟ್ ಇದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ವಲಯದಲ್ಲಿ ಬರೋದ್ರಿಂದ ಇದು ನಿಮ್ಮದಲ್ಲ ಅಂತ ಅವ್ರ ವಾದ. ಆದರೆ ಪುಸ್ತಕಗಳು ನಮಗೆ ಇನ್ನೂ ಆ ವಾದವನ್ನು ಹೇಳಿಲ್ಲ. ಹಂಗಾಗಿ K2 ಇದು ಭಾರತದ್ದೇ. ಇನ್ನು ಕಾಂಚನಜುಂಗ ಬರುತ್ತೆ. ಇನ್ನು ಈ ಭಾಗದಲ್ಲಿ ನಿಮಗೆ ಅರಾವಳಿ ಪರ್ವತ ಶ್ರೇಣಿಗಳು ಕೂಡ ಬರ್ತವೆ. ಗುಜರಾತಿಂದ ಸ್ಟಾರ್ಟ್ ಆಗಿ ಡೆಹಲಿ, ಹರಿಯಾಣದವರೆಗೆ ಎಕ್ಸ್ಟೆಂಡ್ ಆಗಿರೋದೆ ಈ ಅರಾವಳಿ ಪರ್ವತ ಶ್ರೇಣಿಗಳು. ಭಾರತದ ಅತ್ಯಂತ ಓಲ್ಡೆಸ್ಟ್ ಪಾರ್ಟ್ ಅಂತ ಕರೀತಾರೆ. ಗೊಂಡ್ವಾನ ಕಾಲದಲ್ಲಿ ರಚನೆಯಾದಂಥ ಭಾಗ ಯಾವುದು ಅಂತ ಕರೆದ್ರೆ ಅದು ನಮಗೆ ಈ ಅರಾವಳಿ. ಅರಾವಳಿಯಲ್ಲೇ ಎತ್ತರವಾದ ಶಿಖರ ಗುರು ಶಿಖರ ಅಂತ ಕೂಡ ಕರಿತೀವಿ. ಇನ್ನು ನಮಗೆ ಇಲ್ಲಿ ಭಾಳ ಜನರಿಗೆ ಒಂದು ಕನ್ಫ್ಯೂಸ್ ಇದೆ. ವಿಂಧ್ಯ ಮೌಂಟೈನ್ಸು ಅಲ್ಲಿ ಎಲ್ಲದೂ ಒಂದೇ ಅಂತಿಲ್ಲ. ಅಲ್ಲಿ ಒಂದು 7 ಪರ್ವತ ಶ್ರೇಣಿಗಳ ವಲಯಗಳು ಬರ್ತವೆ. ಅದರಲ್ಲಿ ನಿಮಗೆ ವಿಂಧ್ಯ ಪರ್ವತ ಶ್ರೇಣಿಗಳು ಈ ರೀತಿ ಹೋದರೆ, ಸಾತ್ಪುರ ಶ್ರೇಣಿಗಳು ಹೀಗೆ ಬರ್ತವೆ, ರಾಜ್ಮಹಲ್ ಬೆಟ್ಟಗಳು ಬರ್ತವೆ, ಮೈಕಲಾ ಶ್ರೇಣಿಗಳು ಕೂಡ ಅಲ್ಲಿ ಬರ್ತವೆ. ಅದರ ವೆರಿ ಇಂಪಾರ್ಟೆಂಟ್ 2 ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಅದು ನಿಮಗೆ ವಿಂಧ್ಯ ಪರ್ವತ ಶ್ರೇಣಿಗಳ ಬಗ್ಗೆ ತಿಳ್ಕೋಬೇಕು. ವಿಂಧ್ಯ ಪರ್ವತಗಳಲ್ಲಿ ಎತ್ತರವಾದ ಶಿಖರ ಅಂತ ಭಾಳಷ್ಟು ಜನ ಅಮರ್ಕಂಟಕ್ ಬಗ್ಗೆ ಹೇಳ್ತಾರೆ. ಅಮರ್ಕಂಟಕ್ ಅದು ವಿಂಧ್ಯ ಪರ್ವತದಲ್ಲಿಲ್ಲ. ಇನ್ ಬಿಡ್ವೀನ್ ಆಫ್ ಸಾತ್ಪುರ ಮತ್ತು ವಿಂಧ್ಯ ಪರ್ವತದ ಮಧ್ಯ ಇದೆ. ಆದರೆ ವಿಂಧ್ಯ ಪರ್ವತದಲ್ಲೇ ಸಿಗುವಂಥ ಎತ್ತರವಾದ ಶಿಖರ ಸದ್ಭಾವನ ಶಿಖರ ಅಂತ ಕೂಡ ಕರಿತೀವಿ. ಈ ಸದ್ಭಾವನ ಶಿಖರ ವಿಂಧ್ಯ ಶ್ರೇಣಿಗಳಲ್ಲಿ ಬರುವ ಹೈಯೆಸ್ಟ್ ಮೌಂಟೈನ್ ಪೀಕ್ ಅಂತ ಹೇಳ್ತಾರೆ. ಇನ್ನು ನಮಗೆ ಈ ಸಾತ್ಪುರ ಶ್ರೇಣಿಗಳು ಬರ್ತವೆ. ಈ ಸಾತ್ಪುರ ಶ್ರೇಣಿಗಳಲ್ಲಿ ಎತ್ತರವಾದ ಶಿಖರ ಬಂದರೆ ಅದು ನಮಗೆ ಧೂಪ್ ಸಾಗರ್ ಅಂತ ಕೂಡ ಕರಿತೀವಿ. ಇದು ಚೆನ್ನಾಗಿ ನೆನಪಿರಲಿ. ಇನ್ನು ಈ ಕಡೆ ಬಂದರೆ ನಮಗೆ ವೆಸ್ಟರ್ನ್ ಘಾಟ್ಸ್ಗಳು ಬರ್ತವೆ, ಈ ಕಡೆ ಬಂದರೆ ನಮಗೆ ಈಸ್ಟರ್ನ್ ಘಾಟ್ಸ್ಗಳು ಬರ್ತವೆ. ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್ ಈ ಸಂಧಿಸುವ ಜಾಗವನ್ನೇ ನಾವು ಏನಂತ ಕರಿತೀವಿ, ಬ್ಲೂ ಮೌಂಟೈನ್ಸ್ ಅಂತಲೂ ಕರೀತಾರೆ. ಅಂದರೆ ನೀಲಗಿರಿ ಬೆಟ್ಟಗಳ ಒಂದು ವಲಯ, ಅಥವಾ ಊಟಿ ಅಥವಾ ಉದಕ ಮಂಡಲ ಅಂತಲೂ ಕೂಡ ಕರೀತಾರೆ. ಸೊ ಇದು ಕೂಡ ನಿಮಗೆ ನೆನಪಿರಲಿ. ಅಂದರೆ ನೆನಪಿಟ್ಕೊಳ್ಳೋದು ಹೆಂಗೆ, ಇಬ್ಬರು ಸೇರಿದಾಗ ಪಾರ್ಟಿ ಮಾಡೋಕ್ಕೆ ಎಲ್ಲೋಗ್ತೀರಿ ಅಂದರೆ ಊಟಿಗೆ ಹೋಗ್ತೀವಿ ಅಂತಾರಲ್ಲ, ಹಾಗಾಗಿ ಈ 2 ಸೇರೋದು ಇಲ್ಲೇ. ಒಂದು ಈ ವೆಸ್ಟರ್ನ್ ಘಾಟ್ಸು, ಇನ್ನೊಂದು ಈಸ್ಟರ್ನ್ ಘಾಟ್ಸ್. ಈ ವೆಸ್ಟರ್ನ್ ಘಾಟ್ಸ್ಗಳಲ್ಲೇ ಅತ್ಯಂತ ಎತ್ತರವಾದ ಶಿಖರ ಅಣ್ಣಮಲೈ ಪರ್ವತ ಶ್ರೇಣಿಗಳಲ್ಲಿ ಬರುವ ಅಣ್ಣೈಮುಡಿ. ಇದನ್ನು ಎತ್ತರವಾದ ಶಿಖರ ಅಂತ ಕೂಡ ಕರೀತಾರೆ. ಈ ಅಣ್ಣೈಮುಡಿ ಆದಮೇಲೆ ಇಲ್ಲಿ ಇನ್ನೊಂದು ದೊಡ್ಡ ಬೆಟ್ಟ ಅಂತ ಬರುತ್ತೆ. ಅದಾದಮೇಲೆ ಕರ್ನಾಟಕದಲ್ಲಿ ಬರುವಂಥ ಎತ್ತರವಾದ ಶಿಖರವೇ ಮುಳ್ಳಯ್ಯನಗಿರಿ ಕೂಡ ಬರ್ತದೆ. ಇನ್ನು ಈಸ್ಟರ್ನ್ ಘಾಟ್ಸ್ಗಳಲ್ಲಿ ಹಿಂದೆ ಮಹೇಂದ್ರಗಿರಿ ಅಂತ ಕರೀತಾ ಇದ್ರು. ಆದರೆ ನಮ್ಮ NCERT ಸಿಲೆಬಸ್ಗಳು ಕೇಂದ್ರದ ರೂಪದಲ್ಲಿ ಹೇಳಿದ್ರೆ ಸ್ಟೇಟ್ ಸಿಲೆಬಸ್ಗಳು ಹಂಗೆ ಹೇಳಲ್ಲ. ತಮ್ಮ ಪ್ರಾತಿನಿಧ್ಯವನ್ನು ಮುಂದಿಡಬೇಕು ಅನ್ನೋ ಕಾರಣಕ್ಕಾಗಿ ಆಂಧ್ರ ಪ್ರದೇಶದಲ್ಲಿ ಬರೋ ಅರ್ಮಕೊಂಡ ಈಸ್ಟರ್ನ್ ಘಾಟ್ಸ್ಗಳಲ್ಲಿ ಬರುವ ಅತ್ಯಂತ ಎತ್ತರವಾದ ಶಿಖರ ಅಂತ ಕೂಡ ಕರೀತಾರೆ. ಹಾಗಾಗಿ ಇಷ್ಟು ಶಿಖರಗಳ ಬಗ್ಗೆ
ಈ KPSC ಗ್ರೂಪ್ ಸಿನಲ್ಲಿ ಒಂದು ಪ್ರಶ್ನೆ ನಿಮ್ಗೆ ಇರ್ಬೋದು. ಹಾಗಾಗಿ ಮೌಂಟ್ ಎವರೆಸ್ಟು, K2 ಗಾಡ್ವಿನ್ ಆಸ್ಟಿನು, ಕಾಂಚನಜುಂಗ ಗುರು ಶಿಖರ ಅರಾವಳಿಯಲ್ಲಿ ಬರುತ್ತೆ, ಸದ್ಭಾವನ್ ಶಿಖರ್ ವಿಂಧ್ಯದಲ್ಲಿ ಬರುತ್ತೆ, ಮತ್ತು ನಿಮಗೆ ಸಾತ್ಪುರದಲ್ಲಿ ಧೂಪ್ಘರ್ ಬರ್ತದೆ. ಇನ್ನು ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಅಣ್ಣಮಲೈ ಶ್ರೇಣಿಗಳಲ್ಲಿ ಅಣ್ಣೈಮುಡಿ ಬರುತ್ತೆ. ಇನ್ನು ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಬರುತ್ತೆ. ಹಾಗಾಗಿ ಅಣ್ಣೈಮುಡಿ ಮತ್ತು ದೊಡ್ಡಬೆಟ್ಟ ಮತ್ತು ಮುಳ್ಳಯ್ಯನಗಿರಿ ಇವು ವೆಸ್ಟರ್ನ್ ಘಾಟ್ಸಲ್ಲಿ 1, 2, 3 ರೇಂಜಸಲ್ಲಿ ಬರ್ತವೆ. ಇನ್ನು ಅರಮಕೊಂಡ ಈಸ್ಟರ್ನ್ ಘಾಟ್ಸಲ್ಲಿ ಬರುತ್ತೆ. ಅದೇ ಘಾಟ್ಸ್ಗಳನ್ನು ನೀವು ತಿಳಿತಾ ಹೋಗುವಾಗ ಹಾಗೆಯೇ ನೀವು ವರ್ಲ್ಡ್ಗೂ ಶಿಫ್ಟ್ ಆಗಿಬಿಡ್ಬೇಕು. ಪ್ರಪಂಚದ ಎತ್ತರವಾದ ಶಿಖರಗಳು ಮತ್ತು ಶ್ರೇಣಿಗಳನ್ನು ಕೂಡ ತಿಳ್ಕೊಂಬಿಟ್ರೆ ಅಲ್ಲಿ ನಿಮಗೆ ಒಂದು ಫುಲ್ ಕಾನ್ಸೆಪ್ಟ್ಸ್ ಕೂಡ ಕಲಿತೀರಾ. ನೋಡಿ, ಭಾರತದಲ್ಲಿ ಬಂದರೆ ಮೌಂಟ್ ಎವರೆಸ್ಟ್, ಏಷ್ಯಾದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಹಿಮಾಲಯ ಶ್ರೇಣಿಗಳಲ್ಲಿ ಬರುತ್ತೆ. ಇನ್ನು ಆಫ್ರಿಕಾದಲ್ಲಿ ನೀವು ಬರ್ತೀರಾ, ಆಫ್ರಿಕಾದಲ್ಲಿ ವಿಕ್ಟೋರಿಯಾ ಶ್ರೇಣಿಗಳಲ್ಲಿ ಬರ್ತಕ್ಕಂತಹ ಕಿಲಿಮ್ಯಾಂಜರೋ ಅತ್ಯಂತ ಎತ್ತರವಾದ ಶಿಖರ ನೋಡ್ತೀರಾ. ಯುರೋಪಲ್ಲಿ ಬಂದರೆ ಕಾಕ್ಸಸ್ ಮೌಂಟೈನ್ ರೇಂಜಸ್ ಅಂತ ಕರೀತಾರೆ. ಯುರೋಲ್ ಪರ್ವತ ಶ್ರೇಣಿಯಿಂದ ಹೀಗೆ ವಿಭಜನೆಗೊಂಡು ಹೋಗುತ್ತೆ. ಈ ಒಂದು ಕಾಕ್ಸಸ್ ಶ್ರೇಣಿಯಲ್ಲಿ ಬರ್ತಕ್ಕಂಥ ಮೌಂಟ್ ಎಲ್ಬ್ರಸ್ ಏನಿದೆ ಅದು ಅತ್ಯಂತ ಎತ್ತರವಾದಂಥ ಶಿಖರ ಯುರೋಪಲ್ಲಿ. ಇನ್ನು ಉತ್ತರ ಅಮೇರಿಕಕ್ಕೆ ಬಂದರೆ ಇಲ್ಲಿ ನಿಮಗೆ ರಾಕಿ ಮತ್ತು ಅಲಸ್ಕಾ ಮೌಂಟೈನ್ಗಳು ಸಿಗ್ತವೆ. ಈ ಭಾಗದಲ್ಲಿ ಅಲಸ್ಕಾ, ಈ ಭಾಗದಲ್ಲಿ ರಾಕಿ ಮೌಂಟೈನ್ ಸಿಗ್ತದೆ. ಅದರಲ್ಲಿ ನಿಮಗೆ ಈ ರಾಕಿ ಪರ್ವತ ಶ್ರೇಣಿಗಳಲ್ಲಿ ಮೌಂಟ್ ಮೆಕಿನ್ಲೈ ಬರ್ತದೆ, ಅದು ಎತ್ತರವಾದ ಶಿಖರ. ಇನ್ನು ದಕ್ಷಿಣ ಅಮೇರಿಕಕ್ಕೆ ಬಂತಂದರೆ ನಿಮಗೆ ಆ್ಯಂಡೀಸ್ ಪರ್ವತ ಶ್ರೇಣಿಗಳು ಬರ್ತವೆ. ಈ ಆ್ಯಂಡೀಸ್ ಪರ್ವತ ಶ್ರೇಣಿಗಳಲ್ಲಿ ಎತ್ತರವಾದ ಶಿಖರನೇ ನಮಗೆ ಅಕಂಕಗುವಾ ಅಂತ ಬರುತ್ತೆ. ಇದು ಅರ್ಜೆಂಟೈನಾ ಭಾಗಕ್ಕೆ ನಿಮಗೆ ಹೊಂದಿಕೊಂಡಂತೆ ಸಿಗುತ್ತೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಕ್ಯೋಸಿಸ್ಕೋ ಬರ್ತದೆ. ಕ್ಯೋಸಿಸ್ಕೋ ಪರ್ವತ ಶ್ರೇಣಿಗಳಲ್ಲಿ ಈ ಭಾಗದಲ್ಲಿ ಬರುತ್ತೆ. ಇನ್ನು 7ನೇ ಖಂಡ, ಅದನ್ನು ಅತ್ಯಂತ ಶೀತಮಯ ಖಂಡ ಅಂತ ಕರಿತೀವಿ, ವಿಜ್ಞಾನಿಗಳ ಖಂಡ ಅಂತ ಕರಿತೀವಿ, ಮತ್ತು ಸಂಶೋಧನೆಗಳ ಖಂಡ ಅಂತ ಕರಿತೀವಿ, ಜನವಸತಿ ಇಲ್ಲದೇ ಇರೋ ಖಂಡ ಅಂತ ಕರಿತೀವಿ. ಯಾವುದೋ ಅಂಟಾರ್ಟಿಕಾ. ಈ ಅಂಟಾರ್ಟಿಕಾದಲ್ಲಿ ನಮಗೆ ಬರ್ತಕ್ಕಂಥದ್ದು ಮೌಂಟ್ ಎಲ್ವರ್ತ್ ಬರ್ತದೆ. ಆ ಒಂದು ಮೌಂಟ್ ಎಲ್ವರ್ತ್ ಪರ್ವತ ಶ್ರೇಣಿಗಳಲ್ಲಿ ವಿನ್ಸನ್ ಮ್ಯಾಸಿಫ್ ಅಂತ ಬರ್ತದೆ. ಈ ವಿನ್ಸನ್ ಮ್ಯಾಸಿಫ್ ಅತ್ಯಂತ ಎತ್ತರವಾದ ಶಿಖರ. ಅಲ್ಲಿ ನೀವು ಪರ್ಫೆಕ್ಟಾಗಿ ಎಲ್ಲದನ್ನು ತಿಳ್ಕೋಬೇಕು. ಏಷ್ಯಾದಲ್ಲಿ ಹಿಮಾಲಯದಲ್ಲಿ ಮೌಂಟ್ ಎವರೆಸ್ಟು. ಇನ್ನು ಈ ಕಡೆ ಯುರೋಪ್ ಪಕ್ಕದಲ್ಲಿ ಯುರೋಪ್ ಅಂದರೆ ಕಾಕ್ಸಸ್ ಶ್ರೇಣಿಗಳಲ್ಲಿ ಬರ್ತದೆ ಮೌಂಟ್ ಎಲ್ಬ್ರಸ್ ಬಗ್ಗೆ ಕೂಡ ಮಾತಾಡ್ತೀವಿ. ಆಫ್ರಿಕಾದಲ್ಲಿ ವಿಕ್ಟೋರಿಯನ್ ರೇಂಜಸ್ಗಳಲ್ಲಿ ಬರುವಂಥ ಮೌಂಟ್ ಎಲ್ಬ್ರಸ್ ಬಗ್ಗೆ ಮಾತಾಡ್ತೀವಿ. ರಾಕಿ ಪರ್ವತಗಳಲ್ಲಿ ಮೌಂಟ್ ಮೆಕಿನ್ಲೆ. ಇನ್ನು ಅಕಂಕಗುವಾ ಇದು ನಮಗೆ ಎಲ್ಲಿ ಆ್ಯಂಡೀಸ್ ಪರ್ವತ ಶ್ರೇಣಿಗಳಲ್ಲಿ ಬರ್ತದೆ. ಇನ್ನು ಅಂಟಾರ್ಟಿಕಾದಲ್ಲಿ ಬಂದರೆ ಎಲ್ಡ್ವರ್ತಲ್ಲಿ ಬರ್ತಕ್ಕಂಥ ವಿನ್ಸನ್ ಮ್ಯಾಸಿಫ್ಸ್. ಇದಿಷ್ಟು ಪರ್ವತಗಳು ಮತ್ತು ಅದರ ಶಿಖರಗಳ ಬಗ್ಗೆ ಕೂಡ ನೀವು ಇದನ್ನು ತಿಳ್ಕೊತೀರಿ. ಓಕೆ ಸ್ನೇಹಿತರೆ, 2ನೇ ಪ್ರಶ್ನೆ ನೋಡಿ ತುಂಬ ಚೆನ್ನಾಗಿದೆ. 2018 KPSCಯ ಗ್ರೂಪ್ ಸಿನಲ್ಲಿ ಕೇಳಿರೋ ಪ್ರಶ್ನೆ. ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಭೂಮಿಯ ಸುತ್ತಲೂ ಎಳೆಯಲಾದ ಕಾಲ್ಪನಿಕ ರೇಖೆಯ ಸ್ಥಿರವಾದ ಒಂದು ಕೋನೀಯ ಅಂತರದಲ್ಲಿ ಇದನ್ನು ಹೀಗೆಂದು ಕರೆಯುವರು ಅಂತಿದೆ. ಓಕೆ, ರೇಖಾಂಶ, ಅಕ್ಷಾಂಶ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಗ್ರೀನ್ವಿಚ್ ರೇಖೆ, ಇವೆರಡು ತೆಗೆದುಬಿಡಿ ನಿಮಗೆ. ಈಗ ಒಂದು ಭೂಮಿಯ ವೃತ್ತ ನೋಡೋಣ. ಇದರಲ್ಲಿ ಸಮಭಾಜಕ ವೃತ್ತಕ್ಕೆ ಓಕೆ ಸಮಾನಾಂತರವಾಗಿ ಭೂಮಿಯ ಸುತ್ತಲೂ ಎಳೆಯಲಾದ ಕಾಲ್ಪನಿಕ ರೇಖೆಯ ಸ್ಥಿರವಾದ ಒಂದು ಕೋನೀಯ ಅಂತರದಲ್ಲಿ ನೆಲೆಸಿರುವುದು, ಅದನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಅಷ್ಟೇ. ಉತ್ತರ ಏನು ಅಂತ ನೀವು ಕಮೆಂಟ್ ಮಾಡಬೇಕು. ಪಿಕ್ಚರು ಹಾಕಿದ್ದೀನಿ, ಇದನ್ನು ಹಾಕಿದ್ದೀನಿ. ಒಂದು ಅಥವಾ ಎರಡರಲ್ಲಿ ಒಂದು ಉತ್ತರ ಯಾವುದು ಅಂತ ನೋಡೋಣ. ಕೊನೆಯವರೆಗೂ ಕಾಯ್ತಾ ಇರ್ತೀನಿ. ನೋಡಿ, ಇದಿಷ್ಟೇ. ಅಕ್ಷಾಂಶಗಳ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೋಬೇಕು. ಅಕ್ಷಾಂಶಗಳು ಅಂದರೆ ಏನು ಅಂತಂದರೆ, ನಮ್ಮ ಈ ಭೂಮಿಯ ಮೇಲೆ ಅಡ್ಡಲಾಗಿ ಎಳೆಯಲ್ಪಟ್ಟಂತಹ, ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಪೂರ್ಣ ವೃತ್ತ, ನೆನ್ಪಿಟ್ಕೊಳ್ಳಿ, ಪೂರ್ಣ ವೃತ್ತಾಕಾರವಾಗಿ, ಯಾಕೆಂದರೆ ರೇಖಾಂಶಗಳನ್ನು ಅರ್ಧ ವೃತ್ತಗಳು ಅಂತ ಕರಿತೀವಿ. ಇದು ಪೂರ್ಣ ವೃತ್ತಾಕಾರದಲ್ಲಿ ಎಳೆಯಲ್ಪಟ್ಟಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಅಂತ ಕೂಡ ಕರಿತೀವಿ. ಇದನ್ನು
ಉತ್ತರ ಮತ್ತು ದಕ್ಷಿಣದೊಳಗೆ ಭೂ ಅಕ್ಷಕ್ಕೆ ಲಂಬವಾಗಿ ನೋಡಿ, ಎಲ್ಲಿಂದನೋ ಪದ ತೆಗ್ದಾರೆ ಅಂತ ಯೋಚನೆ ಮಾಡಬೇಡಿ, 8th ಸ್ಟ್ಯಾಂಡರ್ಡಿಂದನೇ ಆ ಪದ ತೆಗೆದಿರೋದು. ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತಕ್ಕೆ ಇದನ್ನು ರಚಿಸಲಾಗಿದೆ. ಓಕೆ, ಹೀಗೆ ಸಮಾನಾಂತರವಾಗಿರುವಂಥ ಅಕ್ಷದ ಗೋಳದ ಮೇಲೆ ಪೂರ್ವ ಪಶ್ಚಿಮಗಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಲ್ಯಾಟಿಟ್ಯೂಡ್ಸ್ ಅಕ್ಷಾಂಶಗಳು ಅಂತ ಕೂಡ ಕರಿತೀವಿ. ಇದರಲ್ಲಿ 0 ಡಿಗ್ರಿ ಅಕ್ಷಾಂಶವನ್ನು ನಿಮಗೆಲ್ಲ ಗೊತ್ತಿದೆ, ಏನಂತ ಕರೀತಾರೆ? ಸಮಭಾಜಕ ವೃತ್ತ ಅಂತ ಕೂಡ ಇದನ್ನು ಕರಿತೀವಿ, ಇಕ್ವೆಡಾರ್ ಅಂತ ಕೂಡ ಕರಿತೀವಿ. ಅಲ್ಲಿಂದ ಉತ್ತರ ಮತ್ತು ದಕ್ಷಿಣಕ್ಕಿರುವಂಥ ಅಕ್ಷಾಂಶಿಕ ವರ್ತುಲಗಳೆಷ್ಟು, ರೌಂಡ್ಸ್ ಎಷ್ಟು ಅಂತಂದರೆ ನೋಡಿ, ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಭಾಳಷ್ಟು ಪುಸ್ತಕದಲ್ಲಿ ನೀವು ವಾದ ಮಾಡಿದ್ದೀರಿ, ಅದು 90, 90, 180 ಇಲ್ಲ, 179 ಇದೆ, ಹೀಗೆಲ್ಲ. ಬಟ್ ನಾವು ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಕ್ಲೀನಾಗಿ ತಿಳ್ಕೋಬೇಕಾ? ಇದು 8ನೇ ಕ್ಲಾಸ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ. 90 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ಬಿಂದುಗಳು ಇಲ್ಲಿ ನಮಗೆ ಸಿಗ್ತವೆ. ಉತ್ತರಾರ್ಧಗೋಳದಲ್ಲಿ 90 ಡಿಗ್ರಿ, ದಕ್ಷಿಣಾರ್ಧಗೋಳದಲ್ಲಿ 90 ಡಿಗ್ರಿಯನ್ನು ರಚಿಸಲಾಗಿದೆ. ಟೋಟಲ್ ಪುಸ್ತಕದಲ್ಲೂ ಹೇಳಿಲ್ಲ, ನೆನಪಿಟ್ಕೊಳ್ಳಿ, ಈ ವಾದವನ್ನು ಅವರು ಹಾಗೆ ಇಟ್ಟಿದ್ದಾರೆ. ಸೊ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ 110.4 ಅಂದರೆ 110 ಡಿಗ್ರಿ ಅಂತಲೇ ಕಿಲೋಮೀಟರ್ ಅಂತ ಅನ್ಕೊಂಬಿಡಿ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶದ ಮಧ್ಯದ ದೂರ ಎಷ್ಟಿದೆ ಅಂತಂದರೆ 110 ಕಿಲೋಮೀಟರ್ ಇದೆ ಅಂತ. ಹಂಗಾರೆ ಮುಖ್ಯವಾಗಿ ಯಾವ್ಯಾವ ರೀತಿಯ ಪ್ರಮುಖ ಅಕ್ಷಾಂಶಗಳಿದೆ ಅಂತಂದರೆ 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತ ಅಂತ ಕೂಡ ಕರಿತೀವಿ. 23.25 ಉತ್ತರದ ಅಕ್ಷಾಂಶ ಏನಿದೆ ಇದನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀವಿ. ಇನ್ನು 23.25 ಡಿಗ್ರಿ ದಕ್ಷಿಣ ಇದೆ ಅಲ್ವಾ, ಇದನ್ನು ಏನಂತ ಕರಿತೀವಿ? ಕ್ಯಾಪ್ರಿಕಾನ್ ಬಗ್ಗೆ ಮಾತಾಡ್ತೀವಿ, ಅಂದರೆ ಮಕರ ಸಂಕ್ರಾಂತಿ ವೃತ್ತದ ಬಗ್ಗೆ ಮಾತಾಡ್ತೀವಿ. ಓಕೆ, ನಮ್ಮಲ್ಲಿ ಇನ್ನೂ ಕೂಡ ಇಲ್ಲಿ ವಿಚಿತ್ರವಾದ ಪ್ರಶ್ನೆ ಇದೆ. ಮಕರ ಸಂಕ್ರಾಂತಿ ವೃತ್ತ ಭಾರತದಲ್ಲಿ ಹಾದು ಹೋಗಲ್ಲ, ಆದರೆ ಹಬ್ಬ ಮಾತ್ರ ಮಕರ ಸಂಕ್ರಾಂತಿ ಮಾಡ್ತೀವಿ, ಯಾಕೆ ಅಂತ. ಯಾಕೆ ಅಂತಂದರೆ ನೆನಪಿರಲಿ, ಅದನ್ನು ನೀವು ಸಂಕ್ರಾಂತಿ ಹಬ್ಬದ ದಿನ ಒಂದು ಸೆಂಟೆನ್ಸ್ ಹೇಳ್ತೀರಾ, ಉತ್ತರಾಯಣ ಪುಣ್ಯಕಾಲ ಅಂತ. ಅಂದರೆ ಇನ್ನು ಮೇಲೆ ಸೂರ್ಯನ ಕಿರಣಗಳು ಉತ್ತರ ಗೋಳಾರ್ಧದ ಮೇಲೆ ನೇರವಾಗಿ ಬೀಳೋದಕ್ಕೆ ಶುರುವಾಗುತ್ತೆ ಅಂತ. ಉತ್ತರಾಯಣ ಪುಣ್ಯಕಾಲ ಈಗ ಶುರುವಾಯಿತು. ಜನವರಿ 14ರಿಂದ ಇನ್ನು ಮೇಲೆ ಸೂರ್ಯನ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ನೇರವಾಗಿ ಬೀಳೋಕ್ಕೆ ಶುರುವಾಗುತ್ತೆ. ಶುರುವಾಗಿದ್ದು ನಮಗೆ ಹೈ ಫೋಕಸ್ ಆಗೋದು ಯಾವಾಗ? 3 ತಿಂಗಳು, ಮಾರ್ಚ್, ಏಪ್ರಿಲ್, ಮೇ. ವೆರಿ ಡೈರೆಕ್ಟಾಗಿ ಇಲ್ಲಿ ನಮಗೆ ಸೂರ್ಯನ ಕಿರಣಗಳು ಬೀಳೋದ್ರಿಂದ ಇಲ್ಲಿ ಹೆಚ್ಚು ಬೇಸಿಗೆಯನ್ನು ನಾವು ಅನುಭವಿಸ್ತೀವಿ. ಓಕೆ, ಉತ್ತರಾಯಣ ಪುಣ್ಯಕಾಲ ಅಂತ. ದಕ್ಷಿಣಾಯಣ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲಿರೋ ಸೂರ್ಯನ ಕಿರಣಗಳು ಇನ್ನು ಮಕರ ಸಂಕ್ರಾಂತಿ ವೃತ್ತದ ಕಡೆ ಚಲಿಸಬೇಕು. ಸೊ ಹೀಗೆ ಹಾಗಾಗಿ 23.25 ಡಿಗ್ರಿ ಉತ್ತರವನ್ನು ಕರ್ಕಾಟಕ ಅಂತ ಕರಿತೀವಿ, 23.25 ಡಿಗ್ರಿ ದಕ್ಷಿಣವನ್ನು ಮಕರ ಅಂತ ಕೂಡ ಕರಿತೀವಿ. ಇನ್ನು ನಮಗೆ 66.25 ಡಿಗ್ರಿಯನ್ನು ಉತ್ತರದಲ್ಲಿ ನಾವು ಇದನ್ನು 66.25 ಡಿಗ್ರಿ ಉತ್ತರದಲ್ಲಿ ಇದನ್ನು ಆರ್ಕಿಟಿಕ್ ವೃತ್ತ ಅಂತ ಕರಿತೀವಿ. ಯಾಕೆ ಅಂತಂದರೆ ಅಲ್ಲಿ ಆರ್ಕಿಟಿಕ್ ಸಮುದ್ರದ ಭಾಗಗಳು ಬರುತ್ತೆ. ಆರ್ಕಿಟಿಕ್ ಸಮುದ್ರದ ಭಾಗಗಳು ಬರೋದ್ರಿಂದ ಇದನ್ನು ಆರ್ಕಿಟಿಕ್ ವೃತ್ತ ಅಂತ ಕರೀತಾರೆ. 66.25 ಡಿಗ್ರಿ ದಕ್ಷಿಣವನ್ನು ಅಂಟಾರ್ಟಿಕ್ ವೃತ್ತ ಅಂತ ಕೂಡ ಕರಿತೀವಿ. ಅಂಟಾರ್ಟಿಕ್ ವೃತ್ತ ಅಂತಂದರೆ ಅಂಟಾರ್ಟಿಕ್ ಖಂಡದ ವ್ಯಾಪ್ತಿಯ ಭಾಗಗಳು ನಮಗಿಲ್ಲಿ ಸಿಗ್ತವೆ, ಅದಕ್ಕೋಸ್ಕರ. ಇನ್ನು 90 ಡಿಗ್ರಿ ಇದು ಉತ್ತರದ ಧ್ರುವ, 90 ಡಿಗ್ರಿ ಇದು ದಕ್ಷಿಣದ ಧ್ರುವ, ಇದನ್ನು ಕೂಡ ಹೇಳ್ತೀವಿ. ಮತ್ತಿನ್ನು ವೆರಿ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ನಮಗೆ 82.25 ಡಿಗ್ರಿ ರೇಖಾಂಶದ ಬಗ್ಗೆ ಕೂಡ ಪ್ರಶ್ನೆಯಲ್ಲಿ ಮಾತಾಡಿದ್ದಾರೆ. ನೋಡಿ, ಪ್ರಶ್ನೆಯಲ್ಲಿ ಏನಿದೆ ನಿಮಗೆ? ಗ್ರೀನ್ವಿಚ್ ಮಧ್ಯರೇಖೆ ಬಗ್ಗೆ ಇದೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಬಗ್ಗೆ ಇದೆ. ಅಕ್ಷಾಂಶಗಳ ಬಗ್ಗೆ ಹೇಳಾದ್ಮೇಲೆ ರೇಖಾಂಶಗಳನ್ನು ಹೇಳುವಾಗ ಮಸ್ಟ್ ಆ್ಯಂಡ್ ಶುಡ್ ನೀವು ಇದನ್ನು ಕಲಿಬೇಕಾಗತ್ತೆ. ಹೆಂಗೆ ಕಲಿಬೇಕಾಗತ್ತೆ ಇದನ್ನು? ನೋಡಿ, 82.25 ಡಿಗ್ರಿ ಪೂರ್ವ ರೇಖಾಂಶವನ್ನು ಭಾರತದಲ್ಲಿ ಮಧ್ಯದ ರೇಖಾಂಶ ಅಂತ ಕರೆದಿರೋದು. ನೋಡಿ ಹೇಗೆ ಕರೆದಿರೋದು, ಇಲ್ಲಿ ನಮಗೆ 0 ಡಿಗ್ರಿ ಲ್ಯಾಂಗಿಟ್ಯೂಡ್ ಸಿಗುತ್ತೆ. ಇದು 0 ಡಿಗ್ರಿ ಇಲ್ಲಿದೆ. 0 ಡಿಗ್ರಿ ಏನಾಗಿದೆ ಅಂತಂದರೆ ನಮ್ಮ ರಾಯಲ್ ಅಕಾಡೆಮಿ ಇಂಗ್ಲೆಂಡ್ನವರು ಒಂದು ಬಾರಿ ಸಭೆ ಸೇರಿದಂಥ ಸ್ಥಳ. ಅಲ್ಲಿಂದ ಗ್ರೀನ್ವಿಚ್ ಆ ಪ್ರದೇಶದಲ್ಲಿಂದ ಅದನ್ನು ಅಳತೆಗಳನ್ನು ಶುರು ಮಾಡಿದ್ರು.
ಅಂದರೆ ಕಾಲ್ಪನಿಕ ಅಳತೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಈ 0 ಡಿಗ್ರಿಯನ್ನು ಗ್ರೀನ್ವಿಚ್ ಅಂತ ಕೂಡ ಕರೆದ್ರು. ಈ 0 ಡಿಗ್ರಿಯನ್ನು ಸಮಭಾಜಕ ವೃತ್ತ ಅಂತ ಕರೆದ್ವಿ, ಈ 0 ಡಿಗ್ರಿಯನ್ನು ಗ್ರೀನ್ವಿಚ್ ಅಂತ ಕರೆದ್ವಿ. ಇದರ ಈಸ್ಟ್ ಪಾರ್ಟಿಗೆ 180 ಗೆರೆಗಳು ಮತ್ತು ಈ ಕಡೆ 180 ಗೆರೆಗಳು, ಅಂದರೆ ಡಿಗ್ರೀಸ್ಗೆ ಒಂದು ಗೆರೆಯನ್ನು ಎಳೆಯಲಾಗಿದೆ. ಹೀಗಾಗಿ 180 ಈ ಕಡೆ, 180 ಈ ಕಡೆ. ಇದೇ 0 ಡಿಗ್ರಿಯ ಈ ಭಾಗದ ಆಪೋಸಿಟ್ಟಲ್ಲಿ ಎಳೆದಿರೋದೇ 180 ಡಿಗ್ರಿಯ ರೇಖೆ. ಈ ಕಡೆ 0 ಇದ್ದರೆ ಈ ಕಡೆ 180 ಡಿಗ್ರಿ ಇರುತ್ತೆ. ಈ 180 ಡಿಗ್ರಿ ರೇಖೆಯನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕೂಡ ಕರೆದಿರೋದು. ಓಕೆ, ಅದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟು. ಬಟ್ ಇಲ್ಲಿಂದ ಈ ಕಡೆ ಯಾವ ದೇಶದಲ್ಲಿ, ನೆನ್ಪಿಟ್ಕೊಳ್ಳಿ, ಒಂದು ದೇಶದಲ್ಲಿ ಇರುವ ಒಟ್ಟು ರೇಖಾಂಶಗಳಲ್ಲಿ ನೋಡಿ, ಒಟ್ಟು ರೇಖಾಂಶಗಳಲ್ಲಿ ಮಧ್ಯದ ರೇಖಾಂಶವನ್ನೇ ಯಾವಾಗಲೂ ಸ್ಟ್ಯಾಂಡರ್ಡ್ ಟೈಮ್ ಆಗಿ ತೆಗೆದುಕೊಳ್ತಾರೆ. ಅದು ಎವ್ರಿ 30 ಡಿಗ್ರೀಸ್ಗೆ 1 ಅವರ್ ಆಗೋದ್ರಿಂದ, ಅಂದರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ವೇಳೆಯ ಅವಧಿ 4 ನಿಮಿಷಗಳು. ನೀವು 0 ಡಿಗ್ರಿಯಿಂದ ಪೂರ್ವಕ್ಕೆ ಬಂದರೆ +4 ಡಿಗ್ರಿ ಆಗುತ್ತೆ. 0ಇಂದ ನೀವು ಪಶ್ಚಿಮಕ್ಕೆ ಹೊರಟ್ರೆ -4 ಮಿನಿಟ್ ಆಗುತ್ತೆ. ಇಲ್ಲಿ +4 ಮಿನಿಟು, ಈ ಕಡೆ -4 ಮಿನಿಟ್ ಆಗುತ್ತೆ. ಓಕೆ, ಹಾಗಾಗಿ ಸಮಯದ ಲೆಕ್ಕಾಚಾರ ಹೀಗಿದೆ. 180 ಡಿಗ್ರಿ ಬಂದಾಗ ಕಂಪ್ಲೀಟಾಗಿ ನೀವೇನಾಗುತ್ತೆ, ಒಂದು ಡೇ ನಿಮಗೆ ಬದಲಾವಣೆ ಸಿಗತ್ತೆ. ಹಾಗಾಗಿ ಪ್ರತಿ 15 ರೇಖಾಂಶಗಳಿಗೆ ಏನಾಗುತ್ತೆ, 1 ಗಂಟೆ ಬದಲಾವಣೆ ಆಗುತ್ತೆ. 15 × 4 ನಿಮಿಷ, 15 4 60. ಸೊ ಇಲ್ಲಿ 1 ಡಿಗ್ರಿ ರೇಖಾಂಶ ಇದೆ ಅಂದರೆ ಇಲ್ಲಿ 15ನೇ ಡಿಗ್ರಿ ರೇಖಾಂಶ ಇದೆ ಅಂತಂದರೆ ಇಲ್ಲಿಗೂ 15ನೇ ಡಿಗ್ರಿಗೂ 1 ಗಂಟೆ ವ್ಯತ್ಯಾಸ ಇರುತ್ತೆ. ಪೂರ್ವಕ್ಕೆ ಆದರೆ 1 ಗಂಟೆ ಅಡ್ವಾನ್ಸ್ ಇರುತ್ತೆ, ಪಶ್ಚಿಮಕ್ಕಾದರೆ 1 ಗಂಟೆ ಲೇಟ್ ಇರುತ್ತೆ. ಹೀಗೆ ಸಮಯದಲ್ಲಿ ನಾವು ಹೇಳ್ತೀವಿ. ಭಾರತದಲ್ಲಿ ತೆಗೆದುಕೊಂಡಾಗ ನೋಡಿ, ಈ ಕಡೆ ಗುಜರಾತ್ಗೂ ಅರುಣಾಚಲ್ ಪ್ರದೇಶಕ್ಕೂ 30 ಡಿಗ್ರಿಗಳು ಬರ್ತವೆ. ಅದರ ಮಧ್ಯದ ಡಿಗ್ರಿ ಬರೋದೆ 85 82 ಬರುತ್ತೆ. ಅದನ್ನು ಮಧ್ಯದ ರೇಖಾಂಶವಾಗಿ ತೆಗೆದುಕೊಂಡಾಗ ಈ ಕಡೆಯ ಸಮಯದ ವ್ಯತ್ಯಾಸವನ್ನು ಸರಿಪಡಿಸೋದಕ್ಕಾಗಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದರೆ 82. ಇದು ಗ್ರೀನ್ವಿಚ್ಚಿಂದ 82 ಭಾರತ ಇದು 5 ಗಂಟೆ 30 ನಿಮಿಷ ಮುಂದಿರುತ್ತೆ. ನೆನ್ಪಿಟ್ಕೊಳ್ಳಿ, 0 ಡಿಗ್ರಿಯಿಂದ ನಮ್ಮ ಟೈಮು ಮುಂದಿರುತ್ತೆ. ಇನ್ನೂ ಎಕ್ಸಾಂಪಲ್ ನಿಮಗೆ ನೋಡಿ, ಕ್ರಿಕೆಟ್ ನಡೀತಾ ಇದೆಯಲ್ವಾ, ಆಸ್ಟ್ರೇಲಿಯಾದಲ್ಲಿ 1 ಡೇ ಮ್ಯಾಚ್ ನಡೆಯುತ್ತೆ ಅಂದರೆ ನೀವು ಮಾರ್ನಿಂಗ್ 3 ಗಂಟೆಗೆ ಟಿ ವಿ ಹಾಕ್ಕೊಂಡು ಕೂತ್ಕೋಬೇಕು. ಅದೇ ವೆಸ್ಟ್ ಇಂಡೀಸಲ್ಲಿ ಮ್ಯಾಚ್ ನಡೆಯುತ್ತೆ ನೋಡಿ, ಇಲ್ಲಿ ವೆಸ್ಟ್ ಇಂಡೀಸಲ್ಲಿ ಮ್ಯಾಚ್ ನಡೆಯುತ್ತೆ ಅಂದರೆ ಅಲ್ಲಿ ಬೆಳಗ್ಗೆ 8 ಗಂಟೆಗೆ ಶುರುವಾಗೋ ಮ್ಯಾಚನ್ನು ಇಲ್ಲಿ ರಾತ್ರಿ ನೋಡ್ತಾ ಇರ್ತೀರ ನೀವು. ಯಾಕೆಂದರೆ ಅಷ್ಟು ಡಿಫ್ರೆನ್ಸ್ ಟೈಮಿಂಗ್ಸ್ ನಮಗಿಲ್ಲಿ ಕಾಣುತ್ತೆ. ಹಾಗಾಗಿ ಈಸ್ಟರ್ನ್ ಕಂಟ್ರಿಗಳು ನಮಗಿಂತ ಪೂರ್ವಕ್ಕಿರೋ ದೇಶಗಳು ಮುಂದಿರ್ತವೆ, ನಮಗಿಂತ ಪಶ್ಚಿಮಕ್ಕಿರುವ ದೇಶಗಳಲ್ಲಿ ಸಮಯ ಏನಾಗಿರುತ್ತೆ, ಹಿಂದಿರುತ್ತೆ. ಇದು ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಬೇಕು. ಹಾಗಾಗಿ ಪ್ರಪಂಚದಲ್ಲಿ ವೇಳಾ ವಲಯಗಳಲ್ಲಿ ಸಾಮಾನ್ಯವಾಗಿ ಪ್ರಪಂಚದ ರಾಷ್ಟ್ರಗಳು 45 ಡಿಗ್ರಿಗಿಂತ ಹೆಚ್ಚು ರೇಖಾಂಶಗಳಿಗೆ ದೇಶ ವಿಸ್ತಾರ ಆಗಿದ್ದರೆ ಅಲ್ಲಿ ಏನು ಮಾಡ್ತಾರೆ, ಒಂದು ಟೈಮ್ ಝೋನ್ಗಳನ್ನು ಮಾಡ್ಕೊಳ್ತಾರೆ. ಹಿಂಗೆ ಟೈಮ್ ಝೋನ್ ಮಾಡ್ಕೊಂಡಾಗ ಸುಮಾರು ಅತಿ ಹೆಚ್ಚು ಟೈಮ್ ಝೋನ್ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ರಷ್ಯಾದಲ್ಲಿ ಅತಿ ಹೆಚ್ಚು ವೇಳಾ ವಲಯಗಳು 11 ಇದ್ದಾವೆ. ಇನ್ನು USA ಕೆನಡಾದಲ್ಲಿ 5 ವೇಳಾ ವಲಯಗಳಿದೆ. ಆಸ್ಟ್ರೇಲಿಯಾದಲ್ಲಿ 3 ವೇಳಾ ವಲಯಗಳು ಇದೆ. ಯಾಕೆಂದರೆ ಈ ರಾಷ್ಟ್ರಗಳು 30 ರೇಖಾಂಶಗಳಿಗಿಂತ ಜಾಸ್ತಿ ಉದ್ದ ಎಕ್ಸ್ಟೆಂಡ್ ಆಗಿರೋದ್ರಿಂದ ಈ ದೇಶಗಳಲ್ಲಿ ವೇಳಾ ವಲಯಗಳು ಟೈಮ್ ಝೋನ್ಗಳನ್ನು ಹಾಕತ್ತಾರೆ. ಹೀಗಾಗಿ ರೇಖಾಂಶಗಳನ್ನು ಮೆರಿಡಿಯನ್ಸ್ ಅಂತ ಕರೆಯೋದು, ಮಧ್ಯಾಹ್ನದ ರೇಖೆ ಅಂತ ಕರಿತೀವಿ. ಯಾವ ರೇಖಾಂಶದಲ್ಲಿ ಸೂರ್ಯನ ಕಿರಣಗಳು ಸೂರ್ಯನ ನೇರಕ್ಕೆ ಬರ್ತದೋ ಆಗ ಆ ರೇಖಾಂಶದಲ್ಲಿ ಸಮಯ 12 ಗಂಟೆ ಆಗಿರುತ್ತದೆ. ಇದರ ಆಧಾರದ ಮೇಲೇ ಅದರ ಲೆಫ್ಟ್ಗೆ ಮತ್ತು ರೈಟ್ಗೆ ಸಮಯದ ವ್ಯತ್ಯಾಸವನ್ನು ಹೊಂದಿಸ್ಕೊಳ್ತಾರೆ. ಹೀಗೆ ನೀವು ಕಲಿಬೇಕು. ಇನ್ನು ಗ್ರೀನ್ವಿಚ್ ರೇಖಾಂಶದ ಬಗ್ಗೆನೂ ಕೂಡ ಹೇಳ್ತೀವಲ್ವಾ. 0 ಡಿಗ್ರಿಯನ್ನು ಗ್ರೀನ್ವಿಚ್ ಅಂತ ಕರೀತಾರೆ. ಇದರ ಪೂರ್ವಕ್ಕೆ 180 ಇದೆ, ಪಶ್ಚಿಮಕ್ಕೆ 180 ಇದೆ. ಒಟ್ಟು 360 ರೇಖಾಂಶಗಳಿರೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಮಗೆ ಈ 2 ರೇಖಾಂಶಗಳ ನಡುವಿನ ಅಂತರ 111, ಅದು 110, ಇದು 111.
111. ಅಕ್ಷಾಂಶಗಳು 110, ರೇಖಾಂಶಗಳು 111. ಹೀಗೆ ನಮ್ಮಲ್ಲಿ ಸಮಯದ ವ್ಯತ್ಯಾಸವನ್ನು ಮಾಡುವಾಗ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಬಗ್ಗೆನೂ ಕೂಡ ತಿಳ್ಕೋಬೇಕು. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಕೂಡ ಅಷ್ಟೇ. ವಾಷಿಂಗ್ಟನ್ DC ಸಭೆ ಸೇರಿದಂಥ ಭೂಗೋಳಶಾಸ್ತ್ರಜ್ಞರೆಲ್ಲ ಸಮಯದ ವ್ಯತ್ಯಾಸವನ್ನು ಸರಿಪಡಿಸಬೇಕು ಮತ್ತು 180 ಡಿಗ್ರಿ ರೇಖಾಂಶವನ್ನು ಕೂಡ ಸರಿಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಆ ಸಭೆ ನಡೆದಾಗ ಸಭೆಯಲ್ಲಿ 180 ಡಿಗ್ರಿ ರೇಖಾಂಶ ಮಾತ್ರ ಇದನ್ನು ಅಂಕುಡೊಂಕಾಗಿ ಎಳೆಯಲ್ಪಟ್ಟಿದೆ. ಯಾಕೆ ಅಂಕುಡೊಂಕಾಗಿ ಎಳೆದ್ರೋ? ಒಂದು ರೇಖಾಂಶವನ್ನು ಡಿವೈಡ್ ಮಾಡೋ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಏಷ್ಯಾ ಮತ್ತು ಈ ಕಡೆ ಉತ್ತರ ಅಮೇರಿಕಾ ದೇಶಗಳನ್ನು ಬೇರ್ಪಡಿಸ್ಬೇಕಾಗಿತ್ತು. ಯಾಕೆ ಅಂತಂದರೆ ರಷ್ಯಾದ ಭಾಗಗಳನ್ನು ರಷ್ಯಾಗೆ ಬಿಡಬೇಕಾಗಿತ್ತು, ಅಮೇರಿಕಾದ ಭಾಗಗಳನ್ನು ಅಮೇರಿಕಾಗೆ ಬಿಡಬೇಕಾಗಿತ್ತು. ಮಧ್ಯದ ಐಲ್ಯಾಂಡ್ಸ್ಗಳನ್ನ ಡಿವೈಡ್ ಮಾಡೋ ನೆಪದಲ್ಲಿ ಈ ಥರಗಾಗಿ ಇದು ಒಂದು ರೇಖೆಯನ್ನು ಮಾತ್ರ ಅಂಕುಡೊಂಕಾಗಿ ಎಳೆಯಲ್ಪಟ್ಟಿದೆ. ಅದು 0 ಡಿಗ್ರಿಯ ಅಪೋನೆಂಟಲ್ ಬರ್ತಕ್ಕಂಥದ್ದು 108 ಡಿಗ್ರಿ. ಹೀಗೆ ಮಾಡಿರೋದ್ರಿಂದ ಸಾಮಾನ್ಯ ಭೂಪಟ ನೋಡುವಾಗ ನಮಗೆ ನೋಡಿ, ಈ ಭಾಗದಲ್ಲಿ ಏಷ್ಯಾ ಕಾಣ್ತದೆ, ಈ ಭಾಗದಲ್ಲಿ ಏಷ್ಯಾ ಕಾಣ್ತಿತ್ತು, ಈ ಭಾಗದಲ್ಲಿ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಕಾಣ್ತದೆ. ಬಟ್ ಗ್ಲೋಬ್ನ ತಿರುಗಿಸಿದಾಗ ನಮಗೆ ಅಮೇರಿಕಾಗಳು ಈ ಭಾಗಕ್ಕೆ ಬರ್ತವೆ, ಇನ್ನು ಏಷ್ಯಾಗಳು ಈ ಭಾಗಕ್ಕೆ ಬರ್ತವೆ. ಹಾಗೆ ಬರೋದ್ರಿಂದ ನಮಗೆ ಇಂಟರ್ನ್ಯಾಷನಲ್ ಡೇಟ್ ಲೈನನ್ನು ಏನು ಮಾಡ್ಬೋದು, ಸರಿಪಡಿಸ್ಕೊಳ್ಬೋದು. ಹಾಗೆ ಸರಿಪಡಿಸ್ಕೊಳ್ಳೋದಕ್ಕೆ ಯಾವಾಗಲೂ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ, ಯಾವ ಕಡೆಯಿಂದ ಯಾವ ಕಡೆಗೆ ಹೋದರೆ ಸಮಯದ ವ್ಯತ್ಯಾಸ ಆಗುತ್ತದೆ ಅಂತ. ಸಮಯದ ವ್ಯತ್ಯಾಸವಾಗುತ್ತದೆ ಅಂದರೆ ನೀವು ಯಾವಾಗಲೂ ತಿಳ್ಕೊಳ್ಳಿ, ಜಪಾನ್ನಲ್ಲಿ ಸೂರ್ಯೋದಯದ ಮೊದಲ ರಾಷ್ಟ್ರ ಬರುತ್ತೆ, ಆಮೇಲೆ ಭಾರತ ಬರುತ್ತೆ, ಆಮೇಲೆ ಹಿಂಗೆ ಇಂಗ್ಲೆಂಡು, ಹೀಗೆ ಅಮೇರಿಕಾ ಬರುತ್ತೆ ಅನ್ನೋದಾದರೆ ನಿಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ 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 ಏನಾಗ್ತಾ ಇದೆ, ಸಮಯ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅದೇ ನಿಮಗೆ ವೆಸ್ಟಿಂದ ಈಸ್ಟಿಗೆ ಬರ್ತಾ ಇದ್ದೀರಿಂದರೆ ನಿಮ್ಮ ಸಮಯ ಹೆಚ್ಚಾಗ್ತಾ ಇದೆ ಅಂತ ಒಂದು ಜನರಲ್ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಹಾಗೆ ನೆನಪಿಟ್ಕೊಂಡಾಗ ನೋಡಿ, ಈ ಒಂದು ಮ್ಯಾಪ್ನ ಕರೆಕ್ಟಾಗಿ ಗುರುತಿಸ್ಕೊಳ್ಳಿ. ಯಾಕಂದರೆ ಈ ಕಡೆ ಇರೋದು ಅಮೇರಿಕಾಗಳು, ಈ ಕಡೆ ಇರೋದು ಏಷ್ಯಾಗಳು. ಹಾಗಾಗಿ ನಿಮಗಿಲ್ಲಿ ಹೇಳೋದು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ, ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಅಂದರೆ ಏಷ್ಯಾದಿಂದ ನೀವು ಉತ್ತರ ಅಮೇರಿಕಕ್ಕೆ ದಾಟಿದರೆ, ಏಷ್ಯಾದಿಂದ ಉತ್ತರ ಅಮೇರಿಕಕ್ಕೆ, ಅದು ಅಲ್ಲದೆ ಏನು ಹೇಳ್ತಾ ಇದ್ವಿ ನಾವು, ಪಶ್ಚಿಮದಿಂದ ವೆಸ್ಟಿಂದ ಈಸ್ಟ್ಗೆ ದಾಟಿದರೆ ಒಂದು ದಿನವನ್ನು 2 ಬಾರಿ ಪಡೆಯುತ್ತೇವೆ. ಒಂದು ದಿನವನ್ನು 2 ಬಾರಿ ಪಡೆಯುತ್ತೇವೆ ಅಂದರೆ ಸೇಮ್ ಡೇ ಬರ್ತದೆ ಅಂದರೆ ಹಿಂದಿದೆ ಅಂತ ಅರ್ಥ. ಅದೇ ರೇಖೆಯನ್ನು ನೀವು ಪೂರ್ವದಿಂದ ಅಮೇರಿಕಾದಿಂದ ಏಷ್ಯಾದ ಕಡೆಗೆ ಬರ್ತೀರಿ ಅಂದರೆ ಒಂದು ದಿನವನ್ನು ಕಳೆದುಕೊಳ್ಳುತ್ತೀರಿ, ಅಂದರೆ ಅಡ್ವಾನ್ಸ್ ಇದ್ದೀರಿ ಅಂತ ಅರ್ಥ, ಅಂದರೆ ಮುಂದಿದೆ ಅಂತ ಅರ್ಥ. ಅಲ್ಲಿಗೆ ನೀವೇನು ತಿಳ್ಕೋಬೇಕು ಅಂತಂದರೆ, ಅಮೇರಿಕಾದಿಂದ ಏಷ್ಯಾದ ಕಡೆಗೆ ಬರ್ತಾ 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 ನಿಮ್ಮ ಟೈಮ್ ಏನಾಗುತ್ತೆ, ಜಾಸ್ತಿ ಆಗುತ್ತದೆ. ಏಷ್ಯಾದಿಂದ ನೀವು ಅಮೇರಿಕಾದ ಕಡೆಗೆ ಹೊರಟ್ರೆ ನಿಮ್ಮ ಟೈಮು ಕಡಿಮೆ ಆಗುತ್ತದೆ. ನೀವು ಈ ಮ್ಯಾಪ್ ಆರು ಇಟ್ಟು ನೋಡ್ಕೊಳ್ಳಿ ಅಥವಾ ನಿಮ್ಮ ಒರಿಜಿನಲ್ ಮ್ಯಾಪ್ ಆರು ಇಟ್ಟು ನೋಡ್ಕೊಳ್ಳಿ, ಎರಡಕ್ಕೂ ಉಲ್ಟಾ ಇದು ಮ್ಯಾಪ್ಗಳು. ಅದನ್ನು ನೀವು ಕರೆಕ್ಟಾಗಿ, ಇದು ಗ್ಲೋಬ್ ಆಧಾರದ ಮೇಲೆ ಡಿಸೈಡ್ ಮಾಡಿದ್ದಾರೆ, ನೀವು ವಾಲ್ಗೆ ಹಾಕಿರೋ ಮ್ಯಾಪ್ಗಳು ಅದು ಬೇರೆ. ಸೊ ಅದರಲ್ಲಿ ನಿಮಗೆ ಈಸ್ಟರ್ನ್ ಕಂಟ್ರೀಸ್ ಅಂತಂದರೆ ಏಷ್ಯಾ ಬರ್ತದೆ, ವೆಸ್ಟರ್ನ್ ಕಂಟ್ರೀಸ್ ಅಂದರೆ ಅಮೇರಿಕಾಸ್ಗಳು ಬರ್ತವೆ. ಹೀಗೆ ಸಮಯದ ವ್ಯತ್ಯಾಸವನ್ನು ಕೂತ್ಕೊಂಡು ತೀರ್ಮಾನ ಮಾಡಿ ಟೈಮ್ ಝೋನ್ಗಳನ್ನು ಫಿಕ್ಸ್ ಮಾಡಿ ಆ ಸಮಯದ ವ್ಯತ್ಯಾಸವನ್ನು ಬಗೆಹರಿಸಿದ್ರು. ಸೊ ಇದು ನಿಮಗೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ಸ್ ಬಗ್ಗೆ ತಿಳ್ಕೊಳ್ಳಿ. ಇನ್ನು 3ನೇ ಪ್ರಶ್ನೆ, ಇದು ಕೂಡ ಅಷ್ಟೇ ವೆರಿ ಇಂಟ್ರೆಸ್ಟಿಂಗ್ ಜಿಯೋಗ್ರಫಿ ಕ್ವಶನ್ಸ್ ಇದು. ಈ ಕೆಳಗಿನ ಯಾವ ಸಾಗರಗಳು ಪನಾಮ ಕಾಲುವೆಯಿಂದ ಕೂಡಿಸಲ್ಪಟ್ಟಿವೆ ಅಂತ. ಓಕೆ, ಯಾವ ಕೆನಾಲ್ಸ್ ಈ 2 ಓಷಿಯನ್ಗಳನ್ನು ಸೇರಿಸ್ತಾ ಇದೆ? ಪೆಸಿಫಿಕ್ಕು ಅಟ್ಲಾಂಟಿಕ್ಕು, ಅಟ್ಲಾಂಟಿಕ್ಕು ಹಿಂದೂ ಮಹಾಸಾಗರ, ಹಿಂದೂ ಮಹಾಸಾಗರ ಪೆಸಿಫಿಕ್ಕು, ಅಟ್ಲಾಂಟಿಕ್ಕು ಆರ್ಕಟಿಕ್. ಮೊದಲು ಈ ಸಾಗರಗಳು ಎಲ್ಲಿ ಬರ್ತವೆ ಅಂತ ಚೆನ್ನಾಗಿ ತಿಳ್ಕೊಳ್ಳಿ. ಹಂಗೆ ತಿಳ್ಕೊಂಡ್ರೆ ಅದು ಎಲ್ಲ ಇದೆ ಅಂತ ಆಮೇಲೆ ನೋಡೋಣ. ಓಕೆ, ಪೆಸಿಫಿಕ್ ಮಹಾಸಾಗರ ಅಂದರೆ ನೋಡಿ, ಈ ಕಡೆ ನಾರ್ತ್ ಅಮೇರಿಕಾವನ್ನು ಟಚ್ ಮಾಡುತ್ತೆ, ಸೌತ್ ಅಮೇರಿಕಾವನ್ನು ಟಚ್ ಮಾಡುತ್ತೆ. ಇಲ್ಲಿ ನಾರ್ತ್ ಅಮೇರಿಕಾ ಅಂದರೆ ಇದ್ರ ಪಕ್ಕ ನಮಗೆ ಏಷ್ಯಾವನ್ನು ಟಚ್ ಮಾಡುತ್ತೆ, ಹೌದಾ? ಇಲ್ಲಿ ಏಷ್ಯಾವನ್ನು ಟಚ್ ಮಾಡುತ್ತೆ, ಇಲ್ಲಿ ಆಸ್ಟ್ರೇಲಿಯಾವನ್ನು, ಇನ್ನು ನಮಗೆ ಆಫ್ರಿಕಾವನ್ನು, ಇಲ್ಲಿ ಅಂಟಾರ್ಟಿಕಾವನ್ನು. ಒಟ್ಟು ಖಂಡಗಳಲ್ಲಿ 6 ಖಂಡಗಳನ್ನು ವ್ಯಾಪಿಸಿರೋದು ಯಾವುದೋ? ಪೆಸಿಫಿಕ್.
ಒಂದು ಖಂಡವನ್ನು ಮಾತ್ರ ಇದು ಟಚ್ ಮಾಡಲ್ಲ. ಯಾವುದನ್ನು? ಯುರೋಪನ್ನು ಪೆಸಿಫಿಕ್ ಸಾಗರವು ಟಚ್ ಮಾಡುವುದಿಲ್ಲ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಎಲ್ಲವೂ ಬೇಡ. ಯುರೋಪನ್ನು ಏಷ್ಯಾ ಖಂಡ ಟಚ್ ಮಾಡಲ್ಲ. ಅಲ್ಲಿಗೆ ನಿಮಗೆ ಇನ್ನು ಉಳಿದ 6 ಖಂಡಗಳನ್ನು ಇದು ಟಚ್ ಮಾಡುತ್ತೆ ಅಂತಾಯಿತು. ಇನ್ನು ನಮಗೆ ನೆಕ್ಸ್ಟ್ ಬರೋದು ಅಟ್ಲಾಂಟಿಕ್. ನೋಡಿ, ಈ ಎಸ್ ಶೇಪಲ್ಲಿ ಇರ್ತಕ್ಕಂತಹ ಈ ಅಟ್ಲಾಂಟಿಕ್ ಸಾಗರ ಇದೆ. ಈ ಅಟ್ಲಾಂಟಿಕ್ ಸಾಗರ ಏನು ಮಾಡುತ್ತೆ? ಇಲ್ಲಿ ಯುರೋಪನ್ನು ಟಚ್ ಮಾಡುತ್ತೆ ಮತ್ತು ಆಫ್ರಿಕಾವನ್ನು ಟಚ್ ಮಾಡುತ್ತೆ. ಯುರೋಪು, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಈ 4 ಖಂಡಗಳ ಮಧ್ಯೆ ಇರೋದನ್ನು ನಾವು ಅಟ್ಲಾಂಟಿಕ್ ಅಂತೀವಿ. ಇನ್ನು ಹಿಂದೂ ಮಹಾಸಾಗರಕ್ಕೆ ಬಂದರೆ ನೋಡಿ, ಈ ಕಡೆ ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ, ಈ 3 ಖಂಡಗಳನ್ನು ಟಚ್ ಮಾಡೋದು ಹಿಂದೂ ಮಹಾಸಾಗರ. ಪ್ರಪಂಚದಲ್ಲಿ 4 ಸಾಗರಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಬರೋದು ಕಾಲುವೆಗಳು. ಭಾಳಷ್ಟು ಕಾಲುವೆಗಳಿದೆ. ಎಕ್ಸಾಮ್ಸಲ್ಲಿ ಪ್ರತಿ ಬಾರಿ ಕೇಳುವುದು 2 ಕಾಲುವೆಗಳ ಬಗ್ಗೆ. ಈಗ ನಮಗೆ ಕೇಳಿರೋ ಅಟ್ ಪ್ರೆಸೆಂಟ್ ಕಾಲುವೆ ಇದೆ, ಪನಾಮಾ ಕಾಲುವೆ ಬಗ್ಗೆ ಕೇಳಿದ್ದಾರೆ. ಪನಾಮಾ ಬರೋದು ಇಲ್ಲಿ. ಪನಾಮಾ ಎಲ್ಲಿ ಬರುತ್ತೆ? ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಅದರ ಮಧ್ಯದಲ್ಲಿ ಬರುವಂತಹ ಪನಾಮಾ ಕಾಲುವೆ. ಇಲ್ಲಿ ನಿಮಗೆ ಏನಾಗಿದೆ? ವೆಸ್ಟ್ ಇಂಡೀಸ್ ಬರುತ್ತೆ. ಬಹಾಮ ದ್ವೀಪಗಳು ಅಂತ ಬರಿತೀವಿ. ಅದ್ರ ಮೇಲೆ ಸರ್ಗಾಸೋ ಸಮುದ್ರ ಬರ್ತದೆ. ಸರ್ಗಾಸೋ ರಿವರ್ ಸರ್ಗಾಸೋ ಸಿ ಬರುತ್ತೆ. ಸರ್ಗಾಸೋ ಸಮುದ್ರ ಬರುತ್ತೆ. ಕೆರೇಬಿಯನ್ ಸಮುದ್ರ ಕೂಡ ಬರುತ್ತೆ. ನೀವು ವೆಸ್ಟ್ ಇಂಡೀಸ್ ಅಂತಿರಲ್ಲ, ವೆಸ್ಟ್ ಇಂಡೀಸ್ ಒಂದು ರಾಷ್ಟ್ರ ಅಲ್ಲ. ಅದು ನೀವು ಕ್ರಿಕೆಟಲ್ಲಿ ನೋಡುವಂಥ ವೆಸ್ಟ್ ಇಂಡೀಸ್ ಒಂದು ರಾಷ್ಟ್ರ ಅಲ್ಲ. ಅದು 8 ದ್ವೀಪಗಳಿಂದ ಆಯ್ಕೆಗೊಂಡಂಥ ಒಂದು ತಂಡವಾಗಿ ವೆಸ್ಟ್ ಇಂಡೀಸ್ ಆಡುತ್ತೆ. ಓಕೆ, ಹಾಗಾಗಿ ವೆಸ್ಟ್ ಇಂಡೀಸ್ಗೆ ನಿಮಗೆ ICC ಟೂರ್ನಿಗಳಲ್ಲಿ ಅದರದ್ದು ರಾಷ್ಟ್ರಗೀತೆ ಹಾಕಲ್ಲ. ಬೇರೆ ದೇಶಗಳದ್ದೆಲ್ಲ ರಾಷ್ಟ್ರಗೀತೆ ಹಾಕ್ತಾರೆ. ವೆಸ್ಟ್ ಇಂಡೀಸ್ನವ್ರದ್ದು ಹಾಕೋದು ಕ್ರಿಕೆಟ್ ಸಾಂಗ್ ಅಂತ ಅವ್ರದ್ದು. 8 ದ್ವೀಪಗಳನ್ನು ಸೇರಿಸಿ, ಬಹಾಮಾ, ಹೈಟಿ, ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೋ, ಈ ಥರದ ಒಂದು 8 ದ್ವೀಪಗಳನ್ನು ಸೇರಿಸಿ ಅದನ್ನು ಮಾಡಲಾಗಿದೆ ವೆಸ್ಟ್ ಇಂಡೀಸ್. ಕಂಡುಹಿಡಿದವನು ಗೊತ್ತಲ್ಲ ನಿಮಗೆ, ಕೊಲಂಬಸ್ ಬಹಳ ದಿನಗಳ ನಂತರ ಈ ಪ್ರದೇಶಕ್ಕೆ ತಲುಪಿದ್ರಿಂದಾಗಿ ಅವನು ಇಂಡಿಯಾ ಅಂತ ಕೂಗಿದ ನಂತರ ಅದರ ನೆನಪಿಗೋಸ್ಕರವಾಗಿ ಭಾರತದ ಪಶ್ಚಿಮಕ್ಕಿರೋದ್ರಿಂದ ಇದನ್ನು ವೆಸ್ಟ್ ಇಂಡೀಸ್ ಅಂತ ಕರೆದ್ರು. ಭಾರತದ ಪೂರ್ವಕ್ಕಿರೋದನ್ನು ಈಸ್ಟ್ ಇಂಡೀಸ್ ಅಂತ ಕರೀತಾರೆ. ಯಾವುದನ್ನು? ಇಂಡೋನೇಷ್ಯಾ ದ್ವೀಪಗಳನ್ನು ಈಸ್ಟ್ ಇಂಡೀಸ್ ಅಂತ ಕರೀತಾರೆ. ಈ ಒಂದು ಬಹಾಮ ದ್ವೀಪಗಳನ್ನು ವೆಸ್ಟ್ ಇಂಡೀಸ್ ಅಂತ ಕರೀತಾರೆ. ಇಲ್ಲೇ ಬರೋದು ಪನಾಮಾ ಕಾಲುವೆ. ಇಲ್ಲಿ ಸರ್ಗಾಸೋ ಸಮುದ್ರ ಬರುತ್ತೆ, ಕೆರೇಬಿಯನ್ ಸಮುದ್ರ ಬರುತ್ತೆ. ಇದು ಅಟ್ಲಾಂಟಿಕ್ ಸಾಗರ ಮತ್ತು ಇದು ಪೆಸಿಫಿಕ್ ಸಾಗರ. ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರವನ್ನು ಸೇರಿಸುವುದೇ ಈ ಪನಾಮಾ. ಹಾಗಾಗಿ ಪ್ರಶ್ನೆಯನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ಕನ್ನು ಸೇರಿಸೋದನ್ನು ನಾವೇನಂತ ಕರಿತೀವಿ? ಪನಾಮಾ. ಇನ್ನು ನಮ್ಗೆ ಬರೋದು ಇಲ್ಲಿ ಸೂಯೆಜ್ ಬಗ್ಗೆ ಯಾವಾಗಲೂ ಕೇಳ್ತಾರೆ. ಇದು ಸೂಯೆಜ್ ಕ್ಯಾನಲ್ಸ್. ಇದು ಕೂಡ ಅಷ್ಟೇ ವೆರಿ ಇಂಟ್ರೆಸ್ಟಿಂಗ್. ಈ ಕಡೆ ಹಿಂದೂ ಮಹಾಸಾಗರ ಇದೆ, ಅಲ್ಲಿ ಮೇಲೆ ಯಾವ ಸಾಗರ ಇದೆ? ಸಾಗರ ಇಲ್ಲ. ಇಲ್ಲಿ ಬರೋದು ನಮಗೆ ಆಫ್ರಿಕಾ ಮತ್ತು ಯುರೋಪ್ನ ಮಧ್ಯದಲ್ಲಿ ಬರೋದು ಮೆಡಿಟರೇನಿಯನ್ ಸಮುದ್ರ. ಇಲ್ಲಿ ಬರೋದು ಯಾವುದು? ಮೆಡಿಟರೇನಿಯನ್ ಸಮುದ್ರ ಬರ್ತದೆ. ಇನ್ನಿಲ್ಲಿ ಕೆಳಗಡೆ ನಮಗೆ ಕೆಂಪು ಸಮುದ್ರ ಬರ್ತದೆ. ಇಲ್ಲಿ ಅರಬ್ಬಿ ಸಮುದ್ರ ಬರುತ್ತೆ. ಭಾರತಕ್ಕೆ ಅರಬ್ಬಿ, ಇಲ್ಲಿ ಕೆಂಪು ಸಮುದ್ರ, ಇಲ್ಲಿ ಮೆಡಿಟರೇನಿಯನ್, ಇಲ್ಲಿ ಕಪ್ಪು ಸಮುದ್ರ. ಇನ್ನೂ ಒಳಗೆ ಹೋದರೆ ನಮಗೆ ಏಷ್ಯಾದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಕೂಡ ಬರ್ತವೆ, ಕ್ಯಾಸ್ಪಿಯನ್ ಸರೋವರ ಕೂಡ ಬರ್ತದೆ. ಇನ್ನು ಈ ಭಾಗದಲ್ಲಿ ನಮಗೆ ಈ ಒಂದು ಅರಬ್ಬಿ ಸಮುದ್ರದಿಂದ ಕೆಂಪು ಸಮುದ್ರದ ಮೇಲೆ ಹೋಗಿ ಹಡಗು ಮೆಡಿಟರೇನಿಯನನ್ನು ಸೇರಿಸೋದೆ ಈ ಸೂಯೆಜ್ ಕಾಲುವೆ ಅಂತ ಕರಿತೀವಿ. ಇದು ನೀವು ಇದ್ರ ಬಗ್ಗೆ ನಿಮಗೊಂದು ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಕ್ಯಾಂಪ್ ಡೇವಿಡ್ ಅಗ್ರಿಮೆಂಟ್ ಅಂತ ಒಂದು ಬರ್ತದೆ, ನೋಡೋಣ. ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಕ್ಯಾಂಪ್ ಡೇವಿಡ್ ಅಗ್ರಿಮೆಂಟ್ ಯಾವ 2 ದೇಶಗಳ ನಡುವೆ ಆಯಿತು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಬೇಕು. ಅದು ವಿತ್ ಜಿಯೋಗ್ರಫಿಗೆ ಸಂಬಂಧಪಟ್ಟದ್ದು. ಸೂಯೆಜ್ ಕಾಲುವೆ ಮೇಲಿನ ಹಕ್ಕುಗಳ ಪ್ರತಿಪಾದನೆಗಾಗಿ ನಡೆದಂಥದ್ದು. ಇದು ನೀವು ನನಗೆ ತಿಳಿಸ್ಬೇಕು ಯಾಕೆ ಅಂತ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ವೆರಿ ಇಂಟ್ರೆಸ್ಟಿಂಗ್. ಈ ಕೆಳಗಿನ ಯಾವ ಕೈಗಾರಿಕೆಯು ಯುರೋಪ್ನ ರೂರ್ ಕೈಗಾರಿಕಾ ಪ್ರದೇಶದಲ್ಲಿ ಬರುತ್ತೆ? ಫಸ್ಟ್ ಈ ರೂರ್ ಎಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳಿ. ರೂರ್ ಎಲ್ಲಿ ಬರುತ್ತೆ ಅಂದರೆ ಜರ್ಮನಿಯಲ್ಲಿ ಬರುತ್ತೆ. ಓಕೆ, ಜರ್ಮನಿಯಲ್ಲಿ ಬರುತ್ತೆ ರೂರ್. ಇದು ಬಹುಮುಖ್ಯವಾಗಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಖನಿಜಗಳ ಒಂದು ಘಟ ಅಂತಲೇ ಕರಿಬೋದು. ಅಂದರೆ ಇಲ್ಲಿ ಟಾಪ್ ಕ್ವಾಲಿಟಿಯಲ್ಲಿ ಕಲ್ಲಿದ್ದಲು ಬರುತ್ತದೆ. ಓಕೆ, ಪ್ಲಸ್
ಇಲ್ಲಿ ಕಬ್ಬಿಣ ಮತ್ತು ಉಕ್ಕು ಇಲ್ಲಿ ಹೆಚ್ಚಾಗಿ ನಮಗೆ ಬರ್ತದೆ. ಹಾಗಾಗಿ ಈ ಕಲ್ಲಿದ್ದಲು ಕಬ್ಬಿಣದ ಅದಿರುಗಳು ಒಟ್ಟೊಟ್ಟಾಗಿ ಇಲ್ಲಿ ಸಿಗೋದ್ರಿಂದ ಈ ಪ್ರದೇಶದಲ್ಲಿ ಉಕ್ಕು ಮತ್ತು ಎಂಜಿನಿಯರಿಂಗ್ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಇದೇನು ಭಾಳ ದೂರದಿಂದ ತೆಗೆದಿರೋ ಪ್ರಶ್ನೆ ಅಲ್ಲ, ಪ್ರಶ್ನೆ ತೆಗೆದಿರೋದು 7th ಸ್ಟ್ಯಾಂಡರ್ಡಿಂದ. ನೀವು ಯಾವುದೋ ದೊಡ್ಡ ಪ್ರಶ್ನೆ ಅನ್ಕೋಬೇಡಿ, 7th ಸ್ಟ್ಯಾಂಡರ್ಡಲ್ಲೇ ಇದೆ, ತೋರಿಸ್ತೀನಿ ನಿಮಗೆ ವಿತ್ ಪ್ರೂಫ್ ಸಮೇತ. ಯುರೋಪ್ ಖಂಡದಲ್ಲಿ ವಿವಿಧ ಬಗೆಯ ಖನಿಜಗಳು, ಶಕ್ತಿ ಸಂಪನ್ಮೂಲಗಳು, ಸಾಕಷ್ಟು ಕಬ್ಬಿಣದ ಅದಿರು ಕೂಡ ಇಲ್ಲಿ ಉತ್ಪಾದನೆ ಆಗುತ್ತೆ. ಪ್ರಪಂಚದ 5% ಕಬ್ಬಿಣದ ನಿಕ್ಷೇಪ ಈ ಖಂಡದಲ್ಲೇ ಕಂಡುಬರುತ್ತೆ. ವೆರಿ ಇಂಟ್ರೆಸ್ಟಿಂಗ್ ನೋಡಿ, ಇಲ್ಲೇ ಕೊಡಿಯಾನೆ. ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಮತ್ತು ಸ್ವೀಡನ್ಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡ್ತವೆ. ಅದರಲ್ಲೂ ಬಲ್ಗೇರಿಯಾ, ಪೋಲ್ಯಾಂಡ್ ಮತ್ತು ದೇಶಗಳು ತಾಮ್ರವನ್ನು ಉತ್ಪಾದನೆ ಮಾಡಿದ್ರೆ, ಯುರೋಪ್ನಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಹೆಚ್ಚಾಗಿ ಕಂಡು ಬರ್ತವೆ. ಅದರಲ್ಲಿ ನಮಗೆ ವೆರಿ ಇಂಟ್ರೆಸ್ಟಿಂಗ್ ಕಲ್ಲಿದ್ದಲು ವಿಚಾರ ಮಾತಾಡ್ತೀವಿ. ಕಲ್ಲಿದ್ದಲಲ್ಲಿ ಯುರೋಪಿನ ಪ್ರಮುಖ ವಿದ್ಯುತ್ ಶಕ್ತಿಯ ಸಂಪನ್ಮೂಲ ಇದು. ಅದರಲ್ಲೂ ಸ್ಕ್ಯಾಂಡಿನೇವಿಯಾ ಪ್ರದೇಶ, ಮೆಡಿಟರೇನಿಯನ್ ದೇಶಗಳನ್ನು ಹೊರತುಪಡಿಸಿದರೆ ಈ ಖಂಡದ ತುಂಬ ಕಲ್ಲಿದ್ದಲಿನ ನಿಕ್ಷೇಪ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಹಂಚಿಕೆ ಆಗಿದೆ. ಉತ್ತಮ ದರ್ಜೆಯ ಬಿಟುಮಿನಾಸ್ ಗೊತ್ತಲ್ಲ ನಿಮಗೆ, ಬಿಟುಮಿನಾಸ್ ಕಲ್ಲಿದ್ದಲು ಇಲ್ಲಿ ಸಿಗತ್ತೆ. ಓಕೆ, ಆಂಥ್ರಾಸೈಟು ಮತ್ತು ಬಿಟುಮಿನಾಸ್. ಓಕೆ, ನೆನ್ಪಿಟ್ಕೋಬೇಕು ಅಂದರೆ ಪುನೀತ್ ಪಿಕ್ಚರ್ ನೆನ್ಪಿಟ್ಕೊಳ್ಳಿ, ಅಭಿ ಅಂತ. ಅಭಿ ಅಂದರೆ ಆಂಥ್ರಾಸೈಟು, ಬಿಟುಮಿನಾಸ್ ಅಂತ. ಮ್ಯಾಂಗನೀಸ್ ನೆನ್ಪಿಟ್ಕೋಬೇಕು ಅಂದರೆ ಪೈಸಾ ಅಂತ ನೆನ್ಪಿಟ್ಕೊಳ್ಳಿ. ಮ್ಯಾಂಗನೀಸ್ ನೆನ್ಪಿಟ್ಕೋಬೇಕು ಅಂದರೆ ಪೈಸಾ, ಪೈರಲೋಸೈಟ್, ಸೆಲಮಲಿನ್ ಅಂತ ಕೂಡ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನು ಮೊನಾಲಿಸಾ ಅಲ್ಲ, ಹೇಮಾಲಿಸಾ ಅಂತ ನೆನ್ಪಿಟ್ಕೊಳ್ಳಿ. ಹೇಮ ಅಂದರೆ ಹೆಮಟೈಟ್, ಮ್ಯಾಗ್ನಟೈಟ್. ಹೇಮ, ಅಭಿ ಇಬ್ಬರು ಪೈಸಾ ತೊಗೊಂಡು ಓಡೋದ್ರು ಅಂದರೆ ಇದಿಷ್ಟು ಕೂಡ ನಿಮಗೆ ನೆನಪಿರಲಿ. ಓಕೆ, ಅದರಲ್ಲಿ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ನಮಗೆ ಕಂಡು ಬರ್ತವೆ. ಹಾಗಾಗಿ ಕಬ್ಬಿಣ ಮತ್ತು ಉಕ್ಕಿನ ಯುಗದಲ್ಲಿ ನೋಡಿ, ಜರ್ಮನಿಯ ರೂರ್, ಸಾರ್, ವೆಝರ್ ನದಿ ಬಯಲುಗಳು, ಬರ್ಲಿನ್ನ ಪ್ರದೇಶಗಳು ಇವು ಕಬ್ಬಿಣ ಮತ್ತು ಉಕ್ಕು ಉತ್ಪಾದಿಸುವ ಪ್ರಮುಖ ಪ್ರದೇಶಗಳು. ಜೊತೆಗೆ ಇಲ್ಲಿ ಕಬ್ಬಿಣ ತಯಾರಾಗೋದ್ರಿಂದ ಎಂಜಿನಿಯರಿಂಗ್ ಉದ್ಯಮಗಳು ಅದಕ್ಕೆ ಅಡ್ಜಾಯ್ನಿಂಗ್ ಆಗಿ ಏನಾಗ್ತವೆ, ಬರ್ತವೆ. ಇನ್ನು ಫ್ರಾನ್ಸ್ನ ಲೊರೈನ್ ಮತ್ತು ವಾಯುವ್ಯ ಪೂರ್ವ ಗಡಿಗಳು ಕೂಡ ಇವು ತುಂಬಾ ಫೇಮಸ್. ಹಾಗಾಗಿ ಈ ಯುರೋಪ್ ನಕ್ಷೆಯನ್ನು ಇಟ್ಕೊಂಡು ನೀವು ನೋಡಬೇಕು. ಜರ್ಮನಿಯಲ್ಲಿ ಬರೋ ರೂರ್, ಸಾರ್, ವೆಝರ್ ಭಾಗಗಳು ಈ ಭಾಗದಲ್ಲಿ ಬರುತ್ತೆ. ಈ ಭಾಗಗಳನ್ನೇ ನಾವು ಕಬ್ಬಿಣ ಮತ್ತು ಉಕ್ಕಿನ ಮತ್ತು ಎಂಜಿನಿಯರಿಂಗ್ ಉದ್ಯಮಗಳು ಹೆಚ್ಚಾಗಿ ಕಂಡುಬರೋದು. ಇನ್ನು ಬ್ರಿಟನ್ನ ಭಾಗದಲ್ಲಿ ಬಂದರೆ ನಿಮಗೆ ಬ್ಯಾಂಕ್ ಕಂಟ್ರಿ, ಶೆಫೀಲ್ಡ್ ಮತ್ತು ಈಶಾನ್ಯ ಕರಾವಳಿ ಭಾಗಗಳು, ವೇಲ್ಸ್ ಪ್ರದೇಶಗಳು ಇವು ಹೆಚ್ಚು ಫೇಮಸ್ಸು. ಇನ್ನು ಈ ಭಾಗದಲ್ಲಿ ಫ್ರಾನ್ಸ್ ಬರುತ್ತೆ. ಫ್ರಾನ್ಸ್ನ ವಾಯುವ್ಯ ಲೊರೈನ್ನ ಭಾಗಗಳಲ್ಲಿ ಕೂಡ ಹೆಚ್ಚಾಗಿ ಸಿಗತ್ತೆ. ಇದಿಷ್ಟು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯುರೋಪ್ ಖಂಡವ ನೆನ್ಪಿಡಬೇಕಾದ್ರೂ ಅಷ್ಟೇ. ಅತ್ಯಂತ ಪಶ್ಚಿಮಕ್ಕೆ ಬರೋದು ನಮಗೆ ಪೋರ್ಚುಗಲ್ ದೇಶ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪೋರ್ಚುಗಲ್ ನೆನಪಿದ್ದೇ ಇರ್ತದೆ ನಿಮಗೆ. ಫುಟ್ಬಾಲ್ ತುಂಬ ಫೇಮಸ್ಸು. ಕ್ರಿಸ್ಟಿಯಾನೋ ರೊನಾಲ್ಡೋ ಅತ್ಯಂತ ಶ್ರೀಮಂತ ಫುಟ್ಬಾಲ್ ಆಟಗಾರ. ಅರ್ಜೆಂಟೈನಾದ ಮೆಸ್ಸಿಗಿಂತನೂ ಕೂಡ ಮತ್ತು ಬ್ರೆಜಿಲ್ನ ನೇಮರ್ಗಿಂತನೂ ಕೂಡ ಹೆಚ್ಚು ಇವತ್ತು ಯಾರೋ ಕ್ರಿಸ್ಟಿಯಾನೋ ರೊನಾಲ್ಡೋ ತುಂಬ ಫೇಮಸ್. ನೋಡಿ, ಪೋರ್ಚುಗಲ್ ಪಕ್ಕದಲ್ಲಿ ಬರೋದೇ ಸ್ಪೇನ್. ಮ್ಯಾಡ್ರಿಡ್ ರಾಜಧಾನಿ ಹೊಂದಿರೋ ಸ್ಪೇನ್ ಕೂಡ ಅಷ್ಟೇ ಗೂಳಿ ಕಾಳಗದಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಪಕ್ಕದಲ್ಲಿ ಫ್ರಾನ್ಸ್ ಬರ್ತದೆ, ಪ್ಯಾರಿಸ್ ಇದೆ. ಇನ್ನು ಜರ್ಮನಿಯಲ್ಲಿ ಬಂದರೆ ಬರ್ಲಿನ್ನು. ನೋಡಿದ್ರೆ ದಕ್ಷಿಣಕ್ಕೆ ಬಂದರೆ ನಿಮಗೆ ಇಟಲಿ ಸಿಗುತ್ತೆ. ಇಟಲಿ, ಇದರಲ್ಲೇ ನಿಮಗೆ ಕಾರ್ಸಿಕನ್ ಐಲ್ಯಾಂಡ್ಸ್, ನೆಪೋಲಿಯನ್ ಬೋನಾಪಾರ್ಟೆ ಓದುವಾಗ ಗೊತ್ತೀರಾ. ಕಾರ್ಸಿಕನ್ ಐಲ್ಯಾಂಡ್ಸ್ ಇಲ್ಲಿ ಕೆಳಭಾಗದಲ್ಲಿ ರೋಮ್ ಬರುತ್ತೆ. ಪ್ರತ್ಯೇಕ ರಾಷ್ಟ್ರ ಕಲ್ಪನೆಯ ಗಂಡಸರೇ ಅತ್ಯಂತ ಹೆಚ್ಚಿನ ಭಾಗದಲ್ಲಿ ಕಂಡುಬರುವಂಥ ಪ್ರದೇಶ ಇಲ್ಲಿ. ನೋಡಿ, ಇದೇ ಇಟಲಿ ಪಕ್ಕದಲ್ಲಿ ಬರೆಯೋದೆ ನಮಗೆ ಏಡ್ರಿಯಾಟಿಕ್ ಸಮುದ್ರ. ಇದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಏಡ್ರಿಯಾಟಿಕ್ ಸಮುದ್ರದ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ತದೆ. ಯಾಕೆಂದರೆ ಪಕ್ಕದಲ್ಲಿ ಬರುವಂತಹ ನಮಗೆ ಗ್ರೀಸ್ ದೇಶದ ಬಗ್ಗೆ ಅಂದರೆ ಅತ್ಯಂತ ಹೆಚ್ಚಿನ ಬಾರಿ ಪ್ರಶ್ನೆಗಳು ಅಲ್ಲಿ ಬಂದಿದೆ. ಹಿಸ್ಟ್ರಿ ಪ್ಲಸ್ ಜಿಯೋಗ್ರಫಿಯನ್ನು ಟಿಕ್ ಮಾಡಿಕೊಂಡು ಈ ಪ್ರದೇಶಗಳು ಕೂಡ ನಮಗೆ ಬರ್ತವೆ. ಇದು ಹೆಚ್ಚಾಗಿ ನೆನಪಿರಲಿ. ಇನ್ನು ಈ ಕಡೆ ಕಪ್ಪು ಸಮುದ್ರ, ಇದೆಲ್ಲದು ನಮಗೆ ಏಷ್ಯಾದ ಯುರೋಲ್ ಶ್ರೇಣಿಗಳಿಗೆ ನಾವು ಇದನ್ನು ಬಿಡ್ತೀವಿ. ಇಲ್ಲಿ ನಮಗೆ ಕ್ಯಾಸ್ಪಿಯನ್ ಸಮುದ್ರದ ಬಗ್ಗೆನೂ ಕೂಡ ಬರ್ತದೆ. ಇದಿಷ್ಟು ನಿಮಗೆ ಈ ಪ್ರದೇಶದಲ್ಲಿ ತಿಳ್ಕೋಬೇಕು. ಹಾಗಾಗಿ ನಮಗೆ ರೈನ್ ಪ್ರದೇಶದ ಮೇಲ್ಕಣಿವೆಯ ವಲಯಗಳು ಮತ್ತು ಈ ಒಂದು ರೂರ್ ವಲಯಗಳು ಬರ್ತವೆ. ಅದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಈ ಸಾರಿ ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಫ್ರಾನ್ಸಿನ ಕೈಗಾರಿಕಾ ಹೃದಯ
ವಲಯ ಅಂತ ಕೂಡ ಫ್ರಾನ್ಸನ್ನು ಕರೀತಾರೆ ಯುರೋಪಲ್ಲಿ. ಹಾಗಾಗಿ ಪ್ಯಾರಿಸ್ ಕೈಗಾರಿಕಾ ವಲಯ ಏನಿದೆ ಇದನ್ನು ಫ್ರಾನ್ಸ್ನ ಇಂಡಸ್ಟ್ರಿಯಲ್ ಹಾರ್ಟ್ ವಲಯ ಅಂತಲೂ ಕೂಡ ಕರೀತಾರೆ. ಅದು ಕೂಡ ನಿಮಗೆ ಚೆನ್ನಾಗಿ ನೆನಪಿರಲಿ. ಇನ್ನು ಕ್ವಶನ್ ನಂಬರ್ 5, ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ. ನಿಮಗೆ ಜಸ್ಟ್ ಒಂದು ಸಿಂಪಲ್ ನಾಲೆಡ್ಜ್ ಇದ್ದರೆ ಈ ಪ್ರಶ್ನೆನ ಗೆಸ್ ಮಾಡಿ ಬಿಸಾಕ್ಬಿಡ್ಬೋದು. ಬಹಳ ಈಸಿ ಪ್ರಶ್ನೆ ನೋಡಿ. ಇವುಗಳಲ್ಲಿ ಯಾವುದು ಶಾಖ ವಿದ್ಯುತ್ ಸ್ಥಾವರಗಳ ಸಮೂಹ ಅಂತ ಕೇಳಿದ್ದಾನೆ. ಹಾಗಾದರೆ ಶಾಖ ವಿದ್ಯುತ್ ಸ್ಥಾವರಗಳು ಇಡೀ ಭಾರತದ ನೆನ್ಪಿಟ್ಕೊಳ್ಬೇಕಾ? ಈ ಕಡೆ ಹೈಡ್ರೋ ಎಲೆಕ್ಟ್ರಿಸಿಟಿದು ಅಂದರೆ ಜಲವಿದ್ಯುತ್ ಪೂರ್ತಿ ನೆನ್ಪಿಟ್ಕೋಬೇಕಂದ್ರೆ ಅವಶ್ಯಕತೆ ಇಲ್ಲ. ಕಾಮನ್ ಸೆನ್ಸ್ ಇದ್ದರೆ ಈ ಪ್ರಶ್ನೆನ ಮಾಡ್ಬೋದು. ನೋಡಿ ಇಲ್ಲಿ ವಿಂಧ್ಯಾಚಲ, ಪೈಕಾರ, ತಲಚೇರ್, ಅಮರ್ಕಂಟಕ್ ಇದೆ. ಪೈಕಾರ ಇದರಲ್ಲಿ ತೆಗಿಬೇಕು. ಇದು ಒಂದು ಜಲವಿದ್ಯುತ್ ಕೇಂದ್ರ. ನೋಡಿ ವಿಂಧ್ಯಾಚಲ, ತಲಚೇರು, ಮುಂದ್ರಾ, ಅಮರ್ಕಂಟಕ್. ಇಲ್ಲೊಂದು ಮೂರನೇದರಲ್ಲಿ ಭಗೀರಥಿ ತೆಗಿಬೇಕು. ಇದು ಒಂದು ಏನಿದೋ ಜಲವಿದ್ಯುತ್ ಸ್ಥಾವರ. ಇದು ಇಲ್ಲಿ ಲಿಂಗನಮಕ್ಕಿ ಅಂತೂ ಗೊತ್ತಿರುತ್ತೆ ನಿಮಗೆ. ಇದು ಒಂದು ಕೂಡ್ಲಿಗಿ, ಲಿಂಗನಮಕ್ಕಿ, ಇವು ಜಲವಿದ್ಯುತ್ ಸ್ಥಾವರಗಳು. ಪ್ರಶ್ನೆ ಕೇಳಿರೋದೇನು ನಮಗೆ? ಶಾಖ ವಿದ್ಯುತ್ ಸ್ಥಾವರ. ಹಂಗಾರೆ ಉಳಿದಿರೋದು ಒಂದೇ ಒಂದು ಯಾವುದೋ ವಿಂಧ್ಯಾಚಲ, ತಲಚೇರು, ಮುಂದ್ರಾ ಮತ್ತು ಅಮರ್ಕಂಟಕ್. ಇವು 4 ವಿದ್ಯುತ್ ಸ್ಥಾವರಗಳು. ಇದ್ರ ಬಗ್ಗೆನೂ ಕೂಡ ನಿಮಗೆ ಹೈಲೈಟ್ ಆಗಿ ಪೂರ್ಣ ಪ್ರಮಾಣದಲ್ಲಿ ಇದನ್ನು ತಿಳ್ಕೋಬೇಕು. ಹೇಗೆ? ಮಧ್ಯಪ್ರದೇಶದ ಥರ್ಮಲ್ ವಿದ್ಯುತ್ ಸ್ಥಾವರಗಳು ತುಂಬ ಫೇಮಸ್. ಅದರಲ್ಲಿ ಅಮರ್ಕಂಟಕ್ ಬರೋದು ಅಲ್ಲೇ, ಸಾತ್ಪುರ ಬರುತ್ತೆ, ಸಂಜಯ್ ಗಾಂಧಿ, ಶ್ರೀ ಜಿಂಗಾಜಿ, ವಿಂಧ್ಯಾಚಲ ಮತ್ತು ಸಿಂಗ್ರೌಲಿ ಅಂತ ಬರುತ್ತೆ. ಈ ವಿಂಧ್ಯಾಚಲ ಬಹಳ ಸರಿ ನಮ್ಮಲ್ಲಿ ಕೇಳ್ತಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಬಂದರೆ ಅಮರಾವತಿ, ಚಂದ್ರಾಪುರ, ತಿರೋಡಾ, ಕಪೆಕೆರ್ಪಡ ಮತ್ತು ಸೋಲಾಪುರ, ಮೌಡ. ಅದರಲ್ಲಿ ಅಮರಾವತಿ ಬಹಳ ಸರಿ ನಮಗೆ ಥರ್ಮಲ್ ಪವರ್ ಸೆಂಟ್ರಲ್ಲಿ ಕೇಳ್ತಾರೆ. ಇನ್ನು ಕರ್ನಾಟಕದ NTPC ಬಗ್ಗೆ ಬಂದರೆ ಶಕ್ತಿನಗರ, ರಾಯಚೂರಿಗೆ ಬರ್ತೀವಿ, ಬಳ್ಳಾರಿ, ಎರಮರಾಸ್ ಮತ್ತು ಉಡುಪಿ ಬಗ್ಗೆ ಕೂಡ ಹೇಳ್ತಾರೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ರಾಮಗುಂಡಂ ಬಹಳ ಸರಿ ಕೇಳಿರೋ ಪ್ರಶ್ನೆ, ಸಿಂಹಾದ್ರಿ ಕೂಡ. ಒಡಿಶಾದಲ್ಲಿ ಬರೋದೆ ಈ ತಲ್ಚೇರ್, ಹೆರಾಕೊಡ್ಡು, ಜಾರ್ಸುಗುಂಡ, ತಲ್ಚೇರ್. ಇವು ಒಡಿಶಾದ ವಿದ್ಯುತ್ ಸ್ಥಾವರ ಘಟಕಗಳು. ಆದರೆ ವೆರಿ ಹೈಲೈಟೆಡ್ ಪಾಯಿಂಟ್ ಏನಿದರಲ್ಲಿ ನಾವು ತಿಳ್ಕೋಬೇಕು ಅಂದರೆ, ಭಾರತದ ಮೊಟ್ಟ ಮೊದಲ ಥರ್ಮಲ್ ವಿದ್ಯುತ್ ಘಟಕ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ. ಬ್ರಿಟಿಷ್ ಅವಧಿಯಲ್ಲೇ 1920ನಲ್ಲಿ ಹುಸೈನ್ ಸಾಗರ್ ಥರ್ಮಲ್ ವಿದ್ಯುತ್ ಪವರ್ ಸ್ಟಾರ್ಟ್ ಆಯಿತು. ಇದು ತೆಲಂಗಾಣದಲ್ಲಿ. ಹಾಗಾದರೆ ಹೈಯೆಸ್ಟ್ ಪವರ್ ಯಾವುದು? ಯಾಕೆ ಪ್ರಶ್ನೆಯಲ್ಲಿ ವಿಂಧ್ಯಾಚಲ ಮಾಡಿದ್ದಾನೆ ಅಂದರೆ, ಭಾರತದಲ್ಲಿ ಮಧ್ಯಪ್ರದೇಶದಲ್ಲಿ ಬರೋ ವಿಂಧ್ಯಾಚಲ ಥರ್ಮಲ್ ವಿದ್ಯುತ್ ಘಟಕ ಏನಿದೆ ಅದು 4760 ಮೆಗಾವ್ಯಾಟ್ ಉತ್ಪಾದನೆ ಮಾಡಿತ್ತು ಆ ಕಾಲಕ್ಕೆ. ಅದನ್ನು ಹಾಗಾಗಿ ಭಾರತದ ಅತಿ ದೊಡ್ಡ ವಿದ್ಯುತ್ ಘಟಕ ಅಂತ ಕೂಡ ಕರೀತಾರೆ. ಇನ್ನು ಗುಜರಾತ್ನ ಮಂದ್ರಾ ಇದೆಯಲ್ಲ, ಇದು ಅತ್ಯಂತ ಎರಡನೇ ಅತಿ ದೊಡ್ಡದು. ಮೂರನೇದು ಸಿಂಗ್ರೌಲಿ ಅಂತ ಬರುತ್ತೆ. ಹಾಗಾಗಿ ವಿಂಧ್ಯಾಚಲ, ಮುಂದ್ರಾ, ಸಿಂಗ್ರೌಲಿ ಇವು 3 ಭಾರತದಲ್ಲಿ ಅತಿ ಹೆಚ್ಚು ಥರ್ಮಲ್ ಪವರನ್ನು ಉತ್ಪಾದನೆ ಮಾಡುವಂತಹ ಒಂದು ಪ್ರದೇಶ. ಇನ್ನೂ ಭಾಳ ಜನರಿಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂತಂದರೆ, ಭಾರತದಲ್ಲಿ ಯಾವ ವಿದ್ಯುತ್ ಶಕ್ತಿಯನ್ನು ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ ಅಂದರೆ ಶಾಖ ವಿದ್ಯುತ್. ನೆನಪಿಟ್ಕೊಳ್ಳಿ, ಥರ್ಮಲ್ ಪವರನ್ನೇ ಹೆಚ್ಚಾಗಿ ಉತ್ಪಾದನೆ ಮಾಡುವುದು. ಆದರೆ ಭಾಳಷ್ಟು ಜನ ಜಲವಿದ್ಯುತ್ ಶಕ್ತಿ ಅಂತ ಹಾಕ್ಬಿಡ್ತೀರಾ. ಇಲ್ಲ, ಜಲವಿದ್ಯುತ್ ಶಕ್ತಿಗಿಂತಲೂ ಹೆಚ್ಚಾಗಿ ಉತ್ಪಾದನೆ ಮಾಡೋದು ಥರ್ಮಲ್ ಪವರ್ಸ್. ಈಗ ಸಾಮಾನ್ಯ ಒಂದು ಕಾಮನ್ ಸೆನ್ಸ್ ಪ್ರಶ್ನೆ ಕೇಳ್ತಾರೆ ನಿಮಗೆ, ಯಾವ ದೂರವಾಣಿ ಸಂಪರ್ಕ ಅತಿ ಹೆಚ್ಚು ಬಳಸ್ತಾರೆ? ಏರ್ಟೆಲ್ಲು, ಜಿಯೋ ಮತ್ತು BSNL ಇನ್ನೇನೋ ಕೊಟ್ಟಿರ್ತಾರೆ. ಬಟ್ ನೀವು ಭಾಳ ಕಡೆ BSNL ಯಾರೋ ಎಲ್ಲಿ ನೋಡಿಲ್ಲಲ್ಲ ಅಂಥೇಳಿ BSNL ಹಾಕಲ್ಲ ನೀವು. ಆ್ಯಕ್ಚುಲಿ ಇಡೀ ಭಾರತದಲ್ಲೇ ಟೆಲಿಕಾಂ ಸರ್ವೀಸಲ್ಲಿ CFC ಕೇಬಲ್ ಮುಖಾಂತರ ಅತಿ ಹೆಚ್ಚು ಕನೆಕ್ಟ್ ಮಾಡಿರೋದೇ ಯಾವುದು? BSNL. ಹಾಗಾಗಿ ಅಂಥ ಕಾಮನ್ ಸೆನ್ಸ್ ಪ್ರಶ್ನೆಗಳನ್ನ ತಪ್ಪು ಮಾಡ್ತಾ ಇರ್ತೀರಿ. ಇದು ಕೂಡ ಹಾಗೆಯೇ ತಪ್ಪು ಮಾಡ್ದೇ ಅದ್ಭುತವಾಗಿ ಈ ಪ್ರಶ್ನೆಗಳನ್ನು ನೀವೇನು ಮಾಡ್ಬೋದು? ತುಂಬ ಅದ್ಭುತವಾಗಿ ಮಾಡ್ಬೋದು. ಈ 5 ಪ್ರಶ್ನೆಗಳು ನಿಮಗೆ 2018ರ KPSC ಗ್ರೂಪ್ ಸಿನಲ್ಲಿ ಬರ್ತವೆ. ಸ್ನೇಹಿತರೆ, ಅತ್ಯುತ್ತಮವಾಗಿ ಈ ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಿದ್ದೀರಿ. ಇಲ್ಲಿವರೆಗೂ ವಾಚ್ ಮಾಡಿದ್ದೀರಾ ಅಂದರೆ ಈ ಸಾರಿ ಗೆಲುವು ನಿಮ್ಮದೇ ಅಂತ ಹೇಳ್ತೀನಿ. ಹೆಂಗೆ RCBನವ್ರ ಕಪ್ ನಮ್ಮದೇ ಅಂತಾರ, ಹಾಗೆ ಈ ಸಾರಿ ಗ್ರೂಪ್ ಸಿ ನಿಮ್ಮದೇ ಅಂತ ಅನ್ಕೊಳ್ತಾ ತುಂಬ ಅದ್ಭುತವಾಗಿ ಓದ್ರಿ. ಜೊತೆಗೆ ನಿಮ್ಮ ಪ್ರಯತ್ನ ತುಂಬ ಅದ್ಭುತವಾಗಿರಬೇಕು. ಇದು ನಮ್ಮ ಚಿಕ್ಕ ಕೊಡುಗೆ ಅಂತ ಹೇಳ್ತಾ ಮುಂದಿನ ಸರಣಿಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.